ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಸಿನಿವಸ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ತನಿಷ್ ಮೇಡಮ್ ನನ್ನ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಳ್ಳೋಣ. ತನಿಷ್ ಮೇಡಮ್ ನಮಸ್ತೆ. ಹೇಗಿದ್ರೆ ಮೇಡಮ್? ನಾನು ಸೂಪರ್, ನೀವು ಹೇಗಿದ್ದೀರಾ? ಮೇಡಮ್ ಬೆಂಕಿ ಅಂತ ಟೈಟಲ್ ಕೊಟ್ಟಿದ್ದಾರೆ, ಅದಕ್ಕೆ ಏನ್ ಹೇಳ್ತೀರಾ? ಫಸ್ಟ್ ಅದನ್ನ ಕೇಳ್ತೀನಿ. ಅದು ತಮಾಷೆಯಾಗಿ ಬಂದಿದ್ದು. ತುಕಾಲಿ ಸಂತೋಷ್ ಅವರು ಯಾವುದೋ ಒಂದು ಸ್ಕಿಟ್ ಮಾಡಿದಂತ ಸಂದರ್ಭದಲ್ಲಿ ಹೀರೋಯಿನ್ ಬರ್ಬೇಕು ಅನ್ನೋದಕ್ಕೆ, ಬಾಂಬೆಯಿಂದ ಹೀರೋಯಿನ್ ಕರೆಸ್ತಾ ಇದೀವಿ ಅನ್ನೋದಕ್ಕೆ, ಸೊ ಬೆಂಕಿಲತಾ ಅವ್ರನ್ನ ಕರೆಸಿ ಅನ್ನೋ ತರದೆಲ್ಲ ಒಂದು ಹೆಸರನ್ನ ಕ್ರಿಯೇಟ್ ಮಾಡಿದ್ರು. ಬಟ್ ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಆಟಗಳನ್ನ ಆಡದಂತ ರೀತಿಯನ್ನ ನೋಡಿ ಜನ ಅದನ್ನ ಮೆಚ್ಕೊಂಡು ಬೆಂಕಿ ಅಂತಾನೆ ಫೇಮಸ್ ಮಾಡಿದ್ರು ಅಂತ ನನ್ಗನ್ಸುತ್ತೆ. ಆಟ ಬೆಂಕಿ ತರ ಇತ್ತು, ಮಾತು ಬೆಂಕಿ ತರ ಇರುತ್ತೆ ಅಂತ ತುಂಬಾ ಜನ ಹೇಳೋದನ್ನ ಕೇಳಿದೀನಿ ನಾನು. ಸೊ ತುಂಬಾ ಖುಷಿ ಆಯ್ತು ನನಗೆ ಆ ಹೆಸರು. ಚೆನ್ನಾಗಿದೆ. ಬಿಗ್ ಬಾಸ್ ನಿಮ್ಗೆ ಅಪ್ರೋಚ್ ಹೇಗಾಯ್ತು ಅಂತ? ಆಕ್ಚುಲಿ ಲಾಸ್ಟ್ ಇಯರ್ ಕೂಡ ಒಂದ್ಸತಿ ಅದು ಕಾಲ್ ಬಂದಿತ್ತು. ಬಹಳಷ್ಟು ಪ್ರಾಜೆಕ್ಟ್ಗಳಿತ್ತು, ಅವ್ರ ಕಡೆಯಿಂದನೂ ಒಂದಷ್ಟು ಕಂಡೀಷನ್ಸ್ ಇದ್ವು. ಈ ವಿಚಾರಗಳಲ್ಲಿ ನನಗಾಗ್ಲಿ ಅವ್ರಿಗಾಗ್ಲಿ ಕೋಆರ್ಡಿನೇಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಹೋದ ವರ್ಷ ಇದನ್ನ ನಾನು ಹೋಗೋದಕ್ಕಾಗ್ಲಿಲ್ಲ. ಈ ವರ್ಷ ಕಾಲ್ ಬಂದಾಗ ನನ್ನ ಸಿನಿಮಾ ಒಪ್ಕೊಂಡಂಥದ್ದು ರಿಲೀಸ್ ಆಗಿತ್ತು, ಸೀರಿಯಲ್ಗಳು ಮುಗ್ದಿದ್ವು. ಅದ್ರ ಜೊತೆಗೆ ಒಂದಷ್ಟು ಪ್ರಾಜೆಕ್ಟ್ ನಾನು ಏನ್ ವರ್ಕ್ ಮಾಡ್ತಾ ಇದ್ದೆ ಅದರ ಶೂಟಿಂಗ್ ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇತ್ತು. ಸೊ ಈ ಕಾಲ್ ಬಂದಾಗ ಸಮಯ ಇತ್ತು ನನಗಿನ್ನ ಒಪ್ಕೊಳ್ಳೋಂಥದ್ದು. ಸೊ ಆ ಒಂದು ಸ್ಕೆಡ್ಯೂಲ್ ಮಾಡ್ಕೋಬೋದಾ ಅಂತ ಚೆಕ್ ಮಾಡ್ಕೊಂಡಾಗ ಅಫ್ಕೋರ್ಸ್ ನನ್ನನ್ನ ಆರಿಸಿ ಬಂದಂತ ಯಾವುದನ್ನು ನಾನು ಯಾವತ್ತೂ ಬಿಟ್ಟಿಲ್ಲ. ಸೊ ನನಗೆ ಆ ಒಂದು ವಿಚಾರ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಯಾಕಂತಂದ್ರೆ ಇದರಲ್ಲಿ ಬರುವಂತ ಹೆಸರು ಇರ್ಬೋದು, ನಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಳುವಂತ ರೀತಿ ಇರ್ಬೋದು, ಅದನ್ನ ನೆನ್ಸ್ಕೊಂಡು ನನಗೆ ಇದೊಂದು ಒಳ್ಳೆ ಪ್ರಾಜೆಕ್ಟ್, ಇದನ್ನ ನಾವು ಯಾವತ್ತೂ ಬಂದಾಗ ಬಿಡಬಾರ್ದು ಅನ್ನೋದಿತ್ತು ತಲೆನಲ್ಲಿ. ಅಂದ್ರೆ ಪ್ರಾಜೆಕ್ಟ್ ಇಲ್ದೇ ಇದ್ದಾಗ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅನ್ನೋದಿತ್ತು ತಲೆನಲ್ಲಿ. ಯಾಕಂತಂದ್ರೆ ಲಾಂಗ್ ಪ್ರೋಸೆಸ್ ಇದು, 1-2 ದಿನದಲ್ಲಿ ಅಥವಾ ಒಂದು 10-15 ದಿನದಲ್ಲಿ ಮುಗಿಯುವಂಥದ್ದಲ್ಲ. ಅಷ್ಟು ದಿನ ಮನೇನೂ ಬಿಟ್ಟಿರ್ಬೇಕು ಅನ್ನೋದ್ರ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಪ್ರಾಜೆಕ್ಟ್ಗಳು ಯಾವ್ದನ್ನ ಮುಗಿಸ್ಬೋದು ಅದನ್ನ ಮುಗಿಸಿ ಪೆಂಡಿಂಗ್ ಇಟ್ಕೊಂಡು ಆಮೇಲೆ ಮಾಡಿದ್ರು ಪರವಾಗಿಲ್ಲ ಅಂದಂತ ಅವ್ರನ್ನ ಹೋಲ್ಡ್ ಮಾಡಿ ಹೊಸ ಪ್ರಾಜೆಕ್ಟ್ಗಳನ್ನ ಒಪ್ಕೊಳ್ದೆ ಇದನ್ನ ಒಪ್ಕೊಂಡು ಬಂದಂತದ್ದು. ಐ ಥಿಂಕ್ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮ್ಯಾಮ್, ನೀವು ಸ್ಟಾರ್ಟಿಂಗ್ ಬಿಗ್ ಬಾಸ್ ಹೋದಾಗ ಅಸಮರ್ಥರಾಗಿ ಹೋಗಿದ್ದು. ಈ 100 days ಕಂಪ್ಲೀಟ್ ಆಗತ್ತೆ ಅಂತ ತಿಳ್ಕೊಂಡಿದ್ದೆ, ಅದು ಬಿಗ್ ಬಾಸ್ ಗೆದ್ದೇ ಬರ್ತೀನಿ ಅಂತ ಹೋಗಿದ್ದು? ಆಕ್ಚುಲಿ ಎರಡೂ ಅನ್ಕೊಂಡಿದ್ದೆ. ನಮ್ಮ ಒಂದು ಅಗ್ರಿಮೆಂಟ್ ಅಲ್ಲಿ ಇದ್ದದ್ದು 14 ವಾರ ಅಂತ, ಅಂದ್ರೆ 100 ದಿನ. ಸೊ ಆ 14 ವಾರನ ಕಂಪ್ಲೀಟ್ ಮಾಡಿದೀನಿ. ಗೆದ್ದೇ ಬರ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಸೊ ಗೆದ್ದು ಬರ್ಬೇಕು ಅಂತಂದ್ರೆ 100 ದಿನ ಕಂಪ್ಲೀಟ್ ಆಗ್ಬೇಕು ಅಂತ. ಸೊ ನಾನು 100 ದಿನ ಕಂಪ್ಲೀಟ್ ಮಾಡಿನೇ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಸೊ 100 ದಿನ ಕಂಪ್ಲೀಟ್ ಆಯ್ತು, 102ನೇ ದಿನಕ್ಕೆ ಆಚೆ ಬಂದೆ. ಸೊ ಗೆದ್ದು ಬಂದಂತ ಲೆಕ್ಕನೇ ಆಗಿದೆ ನನಗೆ. ಟ್ರೋಫಿ ಒಂದ್ ಕೈಯಲ್ಲಿಲ್ಲ ಹೌದು, ಬಟ್ ಜನ ನನಗೆ ಕೊಡ್ತಾ ಇರುವಂತ ಪ್ರೀತಿ ನೋಡಿದ್ರೆ ಟ್ರೋಫಿಗಿಂತ ಹೆಚ್ಚು ಅಂತ ನನ್ಗನ್ಸುತ್ತೆ. ಮ್ಯಾಮ್, ನೀವು ಸೋತಿದ್ದೆಲ್ಲಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಪ್ರಕಾರ? ನನ್ನ ಕಡೆಯಿಂದ ಎಫರ್ಟ್ಸ್ ಯಾವಾಗ್ಲೂ ಅದೇ ರೀತಿಯಾಗಿರ್ತಿತ್ತು. ಜನ ನನ್ನನ್ನ ಮೆಚ್ಕೋತಾರೆ ಅನ್ಕೊಳ್ಳೋಂಥದ್ದಾಗಿರ್ಬೋದು, ನಾನು ಆಟ ಆಡುವಂಥದ್ನ ಎಲ್ಲೂ ಬಿಟ್ಕೊಡದೆ ಇರುವಂಥದ್ದಾಗಿರ್ಬೋದು, ಮಾತಲ್ಲಿ ಎಲ್ಲೂ ಸೋಲ್ದೆ ಇರುವಂಥದ್ದಾಗಿರ್ಬೋದು, ಇವೆಲ್ಲವೂ ಚೆನ್ನಾಗೇ ನಡೀತಿತ್ತು. ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗಿ ಇದೀನಿ ಅನ್ನೋ ಕಾರಣಕ್ಕೆ ಜನ ವೋಟ್ ಮಾಡ್ಲಿಲ್ವೇನೋ, ಹೆಂಗಿದ್ರು ಇವ್ರು ಎಲಿಮಿನೇಟ್ ಆಗಲ್ಲ ಬಿಡು ಅಂತ ಅನ್ಕೊಂಡು ಆರಾಮಾಗಿದ್ರೇನೋ ಅಂತ ನನ್ಗನ್ಸುತ್ತೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಹೀಗಿದ್ರೇನೆ ಗೆಲ್ಬಹುದು ಅಂತ ಅಂದ್ರೆ ಯಾವ ಸ್ಟೇಟ್ಮೆಂಟ್ ಕೊಡ್ತೀರಿ? ನಾನು ಹೇಗಿದ್ನೋ ಅದ್ರ ಜೊತೆಗೆ ಇನ್ನೊಂಚೂರು ಎಮೋಷನಲ್ ಟಚ್ ಇತ್ತು ಅಂತ ಅಂದಿದ್ರೆ ಪ್ರಾಬಬ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಜನರಿಗೆ ರೀಚ್ ಆಗ್ತಿದ್ನೇನೋ ಅಂತ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ಕೊನೆಯದಾಗಿ ನಾನು ಬೇಜಾರು ಮಾಡ್ಕೊಂಡು ಬಂದಿದ್ದ ದಿನ ಎಲ್ಲರೂ ಕಣ್ಣೀರ್ ಹಾಕಿದ್ದಾರೆ. ಸೊ ಆ ತರದೊಂದು ಸನ್ನಿವೇಶಗಳು ಮನೆ ಒಳಗಡೆ ನಡೆದಾಗ ನಾನು ತುಂಬಾ ಲೈಟ್ ಆಗಿ ತಗೊಂಡ್ ಬಿಟ್ಬಿಡ್ತಾ ಇದ್ದೆ. ಸೊ ಅವಾಗ ನಾನು ಇಷ್ಟೇ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಿದ್ರೆ ಜನ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಿದ್ರೇನೋ ಅಂತ ಅನ್ಸುತ್ತೆ. ಸುದೀಪ್ ಸರ್ ಸ್ಟೇಜ್ ಮೇಲೆ ಕರೀತಾರೆ ನಿಮ್ನ, ಅವಾಗ ಪ್ರೊಮೋ ನೋಡ್ತೀರಾ? ನಿಮ್ ಪ್ರೊಮೋ ನೋಡ್ತೀರಾ? ವಿಟಿ ನೋಡಿದಾಗ ಹೇಗೆ ಅನಿಸ್ತು ಮ್ಯಾಮ್, ಸ್ಟಾರ್ಟಿಂಗ್ ಟು ಎಂಡ್? ಎಲ್ಲ ಮೊನ್ನೆ ಜರ್ನಿನ ಶುರು ಮಾಡಾಗಿದೆ. ಆ ಜರ್ನಿ ಅಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದ್ ಯಾಕೆ ಇನ್ಕಂಪ್ಲೀಟ್ ಅನ್ನಿಸ್ತಿದೆ ಅಂತಂದ್ರೆ, ಫಿನಾಲೆ ಹೋಗೋಕ್ಕಿಂತ ಮುಂಚೆನೆ ನಾನು ಮನೆಯಿಂದ ಹೊರಗೆ ಬಂದೆ ಅನ್ನೋಂಥ ಒಂದು ವಿಚಾರಕ್ಕೆ ತುಂಬಾ ಬೇಜಾರಾಯ್ತು ನನಗೆ. ಆ ಬೇಜಾರನ್ನ ಅವ್ರು ನನ್ನನ್ನ ಸ್ಟೇಜ್ ಮೇಲೆ ಕರೆಸಿ ನನ್ನ ಒಂದು ವಿಟಿ ಪ್ಲೇ ಮಾಡಿ ನಾನು ಯಾವ್ಯಾವ ರೀತಿ ಆಟ ಆಡಿದ್ದೀನಿ, ಯಾವ ರೀತಿ ಜನರಿಗೆ ರೀಚ್ ಆಗಿದ್ದೀನಿ ಅನ್ನೋದನ್ನ ನನಗೆ ತೋರಿಸ್ಕೊಟ್ಟಾಗ ನನಗೆ ಸಮಾಧಾನ ಆಯ್ತು, ನನಗೆ ಖುಷಿ ಆಯ್ತು. ಅದೇ ರೀತಿಯಾಗಿ ನಾನು ಹೊರಗಡೆ ಬಂದು ಜನರು ತೋರಿಸ್ತಾ ಇರುವಂತ ಪ್ರೀತಿ ಅಭಿಮಾನನ ನೋಡಿದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ವರ್ತ್ ಇಟ್ ಅಂತ ಅನ್ಸುತ್ತೆ. ಓಕೆ ಮ್ಯಾಮ್, ನೀವು ತುಂಬಾ ಅಂದ್ರೆ ಕಾನ್ಫಿಡೆಂಟ್ ಆಗಿ ಆಡ್ತಿದ್ರಿ, ಟಾಸ್ಕ್ಗಳು ಅಂತ ಬಂದಾಗ ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ. ಈ ಮಿಡ್ ವೀಕ್ ಎಲಿಮಿನೇಷನ್ ನಿಮ್ಗೆ ಎಷ್ಟು ಕಾಡುತ್ತೆ ಅಂತ? ಅಲ್ಲಿಂದ ಬರೋ ಹೊತ್ತಿಗೆ ನಿಜವಾಗ್ಲೂ ಕಾಡ್ತಿತ್ತು. ಏನಪ್ಪ ಇದು, ಬರ್ಬೇಕಾದ್ರೆ ಅಸಮರ್ಥರು ಅಂತ ಬಂದ್ವಿ, ಅಷ್ಟೆಲ್ಲ ಕಷ್ಟಪಟ್ಟು ಎಂಟ್ರಿ ಏನೋ ಗ್ರ್ಯಾಂಡ್ ಎಂಟ್ರಿ ಸಿಗ್ಲಿಲ್ಲ, ಎಕ್ಸಿಟ್ ಇಷ್ಟು ಈ ತರ ಹೋಗ್ತಿದ್ದಿಲ್ಲ ಅಂತ ವೈ ಬಿಗ್ ಬಾಸ್ ಅಂತೆಲ್ಲ ತುಂಬಾ ಹತ್ಬಿಟ್ಟಿದೀನಿ ನಾನು. ಅವತ್ತು ತುಂಬಾ ಬೇಜಾರ್ ಮಾಡ್ಕೊಂಡೆ ನಾನು. ಬಟ್ ಹೊರಗ್ ಬಂದ್ಮೇಲೆ
ತುಂಬಾ ಕಾಡುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ಸ್ಟೇಜ್ಗೂ ಹೋಗ್ದರೆ ಮನೆಗೆ ಹೋಗ್ಬಿಡ್ತಾ ಇದ್ದೀನಿ. ಈ ತರದೊಂದು ದುಃಖ ನಾನು ನೋಡೋದಕ್ಕ ಬಂದೆ ನಾನು ಬಿಗ್ ಬಾಸ್ಗೆ ಅನ್ನೋ ರೀತಿಯಾಗಿ ಆಗ್ಬಿಡ್ತು ನನಗೆ. ಬಟ್ ಹೊರಗೆ ಬಂದ್ಮೇಲೆ ಜನ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾರೆ, ಅವರು ಕೂಡ ನನ್ನ ಹಾಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಒಂದು ರೀತಿ ನೋಡಿ ತುಂಬಾ ಖುಷಿ ಆಯ್ತು. ಅವರು ನನ್ನನ್ನು ಫಿನಾಲೆನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ನೋದು ನೋಡಿ ಆ ಪ್ರೀತಿ, ಆ ಒಂದು ನಾನಿದ್ದಂಥ ರೀತಿಗೆ ಜನ ಕೊಟ್ಟಂತ ಒಂದು ಅರ್ಥ ನನಗೆ ತುಂಬಾ ತೃಪ್ತಿ ಕೊಟ್ಟಿದೆ. ಅದಾದ್ಮೇಲೆ ಸ್ಟೇಜ್ ಕರೀದಿದ್ರೆ ಹಿಂಗೆ ಕಳಿಸ್ಬಿಡ್ತಾ ಇದಾರೆ ಅನ್ನೋ ಒಂದು ಬೇಜಾರಿತ್ತು, ಅದು ಕೂಡ ಕಂಪ್ಲೀಟ್ ಆಯ್ತು. ಮಿಸ್ ಮಾಡ್ಕೊಂಡಿದ್ ಒಂದೇ ಒಂದು ಕಿಚನ ಚಪ್ಪಾಳೆ, ಅದೊಂದು ಸಿಕ್ಕಿದಿದ್ರೆ ಬಿಗ್ ಬಾಸ್ ಜರ್ನಿ ಫುಲ್ ಕಂಪ್ಲೀಟ್ ಆಗಿರೋದು ನನಗೆ. ಈಗೇನ್ ಕಾಡಲ್ಲ ನನ್ನನ್ನ. ಮ್ಯಾಮ್, ನೀವು ಒಳಗಡೆ ಇದ್ದಾಗ ನಾವು ಹೊರಗಡೆ ಏನ್ ಮಾಡ್ತಾ ಇದೀವಿ, ಬೈಟ್ಸ್ ತಗೋತೀವಿ, ಪಬ್ಲಿಕ್ ಬೈಟ್ಸ್. ಅಂದ್ರೆ ಬಿಗ್ ಬಾಸ್ ಸೀಸನ್ 10 ಯಾರು ಇಷ್ಟ ನಿಮ್ಗೆ ಅಥವಾ ಹೇಗೆ ಆಡ್ತಿದ್ದಾರೆ, ಪಬ್ಲಿಕ್ ಅಲ್ಲಿ ಬರ್ತಿದ್ದ ಒಪಿನಿಯನ್ ಒಂದೇ ಏನಂದ್ರೆ ಬಿಗ್ ಬಾಸ್ 10 ಅಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ, ನೋಡಕ್ಕೂ ಇಷ್ಟ ಆಗ್ತಿರ್ಲಿಲ್ಲ. ನಿಮ್ಮ ಪ್ರಕಾರ ವಿನಯ್ ತುಂಬಾ ಅಗ್ರೆಸಿವ್ ಅಂತ ಜನರ ಒಪಿನಿಯನ್ ಇದೆ. ನಿಮ್ಮ ಪ್ರಕಾರ ವಿನಯ್ ಹೇಗೆ ಅಂತ? ವಿನಯ್ ಅಗ್ರೆಸಿವ್ ಹೌದು, ಬಟ್ ಅದು ಒಂದು ಸ್ವಲ್ಪ ಟೈಮಿಗೆ ಮಾತ್ರ. ಆ ಟೈಮ್ ಆದ್ಮೇಲೆ ಅವರು ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಅಂಡ್ ಹೀಲ್ ಮೇಕ್ ಶೋರ್ ಅದು ಸಾಲ್ವ್ ಆಗಿದೆ ಅನ್ನೋ ತರದಲ್ಲಿ. ಯಾರೋ ಒಬ್ರಿಬ್ರ ಹತ್ರ ಬಿಟ್ಟು ಇನ್ನು ಉಳಿದವ್ರು ಎಲ್ಲರ ಹತ್ರನು ಅವ್ರು ಅದನ್ನ ಸಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೆ. ಕೆಲವೊಂದು ವಿಚಾರಗಳನ್ನ ಅವ್ರು ಬಿಟ್ಟಾಗ್ಲೂ ಇನ್ನೊಬ್ರು ಡ್ರ್ಯಾಗ್ ಮಾಡಿದಾಗ ಅದು ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಬಿಟ್ರೆ ಅಗ್ರೆಸಿವ್ ಹೌದು, ಬಟ್ ಹಿ ಇಸ್ ಅ ಜೆಂಟಲ್ಮನ್. ಓಕೆ ಮ್ಯಾಮ್, ಪ್ರತಾಪ್ ಬಗ್ಗೆ ನೀವು ಹೊರಗಡೆ ಬಂದ್ಮೇಲೆ ಅಂದ್ರೆ ಪ್ರತಾಪ್ ಇದ್ದಂತ ಫ್ಯಾನ್ಸ್ ಹೆಚ್ಚಿಗೆ ಆಗಿದ್ದಾರೆ, ಪ್ರತಾಪ್ ಬಗ್ಗೆ ಏನ್ ಹೇಳ್ತೀರ? ಅವ್ರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಅವ್ರು ಆಡ್ತಿರುವಂತ ಆಟ ತುಂಬಾ ಚೆನ್ನಾಗಿ ಗೊತ್ತಿದೆ. ಗೊತ್ತಿಲ್ಲದೆ ಇರೋ ತರ ಅಲ್ಲಿದ್ದಾರೆ, ಬಟ್ ಗೊತ್ತಿಲ್ಲದೆ ಏನಿಲ್ಲ, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಂಥ ಜಾಗದಲ್ಲಿ ಇದನ್ನ ಮಾಡಿದ್ರೆ ಜನ ನನ್ನನ್ನು ಇಷ್ಟಪಡ್ತಾರೆ, ಈ ರೀತಿಯಾಗಿ ನಾನು ಜನರಿಗೆ ರೀಚ್ ಆಗ್ಬಹುದು ಅನ್ನೋಂತ ಒಂದು ಕ್ಯಾಲ್ಕುಲೇಷನ್ ಅವರಲ್ಲಿ ಕ್ಲಿಯರ್ ಆಗಿದೆ. ಸೊ ಅದೇ ರೀತಿಯಾಗಿ ಅವ್ರು ರೀಚ್ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇಲ್ಲ ಅಂತಂದ್ರೆ ಇವತ್ತು ಟಾಪ್ 6 ಅಲ್ಲಿ ಅವ್ರು ಇರ್ತಾ ಇರ್ಲಿಲ್ಲ. ಸೊ ಅವ್ರ ಕ್ಯಾಲ್ಕುಲೇಷನ್ ವರ್ಕ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಬಟ್ ಗೊತ್ತಿಲ್ಲದೆ ಏನಿಲ್ಲ, ಇಸ್ ನಾಟ್ ದಟ್ ಇನ್ನಸೆಂಟ್ ಲೈಕ್ ಹೌ ಹಿ ಲುಕ್ಸ್. ಓಕೆ ಮ್ಯಾಮ್, ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಎಮೋಷನಲ್ ಆದ್ರು, ವರ್ತೂರಾಗ್ಲಿ ತುಗಾಲಿ ಎಮೋಷನಲ್ ಆದ್ರು. ಸಂಗೀತ ಅವ್ರಿಗೆ ಬರ್ಬೇಕಾದ್ರೆ ಏನೂ ಮಾತಾಡ್ಲಿಲ್ಲ, ನೀವು ಹಗ್ಗು ಕೊಡ್ಲಿಲ್ಲ, ಯಾಕೆ? ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೆಲವೊಂದು ಅವರು ನಡ್ಕೊಂಡಂತ ರೀತಿ ನನಗೆ ಇಷ್ಟ ಆಗಿರಲ್ಲ. ಅಂಡ್ ಒಬ್ಬ ಕಂಟೆಸ್ಟೆಂಟ್ ಆಗಿ ಅವ್ರು ಏನ್ ಮಾಡ್ಬೇಕು ಅದನ್ನ ಚೆನ್ನಾಗೇ ಮಾಡ್ತಿದ್ದಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಬಟ್ ಒಬ್ಬ ವ್ಯಕ್ತಿಯಾಗಿ ಅವ್ರು ನನಗೆ ಇಷ್ಟ ಆಗ್ಲಿಲ್ಲ. ಅವರು ನನಗೆ ತೋರಿಸಿದಂತ ಅಷ್ಟು ಮುಖಗಳು ನಾನು ಒಮ್ಮೆ ನೋಡಿದಾಗ ನನ್ಗೆ ಅವ್ರನ್ನ ಹಗ್ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ. ಅಂಡ್ ಎಲ್ಲೋ ಇಲ್ಲದೆ ಇರೋಂಥ ಒಂದು ವಿಷಯನ ಇದು ನನಗಿಲ್ಲ, ಇದು ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಇದು ನೀವು ಮಾಡ್ತಿಲ್ಲ, ನೀವು ರೂಢಾಗಿ ಮಾತಾಡ್ತಿದ್ದೀರಾ ಅಂತ ಸುಮ್ಮನೆ ಅನ್ವಾಂಟೆಡ್ ಬ್ಲೇಮ್ಸ್ನ ಮಾಡಿದಾಗ ಏನಾಗುತ್ತೆ, ನನಗೆ ಬ್ಲೇಮ್ ಮಾಡೋರ್ನ ಮೆಚ್ಚಿಸ್ಕೊಂಡು ನನಗೇನಾಗಬೇಕಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಹೇಳ್ತೀನಿ, ಆಮೇಲೆ ಹತ್ರು ಮಾಡಿದ್ರು ಅಂತೆಲ್ಲ ಹೇಳಿದ್ರು. ನನಗೆ ಅದನ್ನ ಕೇಳಿಸ್ಕೊಂಡಾಗ ನನಗೇನು ಅನ್ನಿಸ್ತು ಅಂದರೆ, ಹೌದಪ್ಪ, ನನಗೆ ಕೋಪ ಇತ್ತು, ನನಗೆ ಬೇಜಾರಿತ್ತು, ನಾನು ಹೋಗ್ತಿದ್ದೀನಿ ಅನ್ನೋ ಬೇಜಾರ್ ಜೊತೆಗೆ ನಿನ್ನನ್ನು ಮೆಚ್ಚಿಸ್ಬೇಕು ಅಂತ ನನಗೇನು ಅನಿಸ್ಲಿಲ್ಲ. ನನ್ನ ಒಂದು ಬುದ್ಧಿ ನನಗೆ ಹಗ್ ಮಾಡ್ಬೇಕು ಅಂತ ಹೇಳಲಿಲ್ಲ. ಬಟ್ ಯು ಆರ್ ಪರ್ಫೆಕ್ಟ್ ರೈಟ್, ನಿನಗೆ ರೆಸ್ಪೆಕ್ಟ್ ಕೊಡೋದು ಗೊತ್ತಿತ್ತು, ನಿನಗೆ ಒಂದು ಬೀಳ್ಕೊಡೋದು ಹೇಗೆ ಅನ್ನೋದು ಗೊತ್ತಿತ್ತು, ನೀನ್ ಯಾಕೆ ಬೀಳ್ಕೊಡ್ಲಿಲ್ಲ, ನೀನ್ ಯಾಕೆ ಹಗ್ ಮಾಡ್ಕೊಳ್ಳಿಲ್ಲ? ಅಲ್ಲಿರೋರು ಎಲ್ರಿಗೂ ನಾನು ಹೇಳ್ತೀನಿ, ಒಂದು ಫೋಟೋ ಕೂಡ ತಗೊಳ್ಳಿಲ್ಲ. ಸೊ ಎವ್ರಿ ಟೈಮ್ ಯಾರೇ ಬಂದ್ರು ಫೋಟೋ ತಗೊಳ್ಬೇಕು ಆಚೆ ಹೋಗ್ಬೇಕಾದ್ರೆ ಅನ್ನೋದು ಅದು ಅಲ್ಲೊಂದು ರೂಲ್ ತರಾನೇ ಇತ್ತದು. ಅಷ್ಟೆಲ್ಲ ಮಾಡುವಂತವ್ರು ಫೋಟೋ ತಗೊಳ್ಳಿಲ್ಲ, ಹೋದ್ರೆ ಸಾಕು ಅಂತ ಅನ್ಕೊಂಡಿದ್ದಾರೆ. ಸೊ ಲೈಕ್ ದರ್ಸ್ ನೋ ಬಿಗ್ ಡೀಲ್ ಅಲ್ಲಿ. ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದನ್ನು ತಪ್ಪು ಅಂತ ನನಗೆ ಅನ್ಸುತ್ತೆ. ಬಟ್ ಕೊನೆಯದಾಗಿ ಹೊರಗಡೆ ಬರ್ಬೇಕಾದ್ರೆ ಒಂದು ಫೋಟೋ ಆಕ್ಚುಲಿ ನಾನು ಮರ್ತೋದೆ. ನಾನು ಅಷ್ಟು ಗೋಳಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಫೋಟೋ ಅನ್ನೋ ಒಂದು ವಿಚಾರನ ನಾನು ಮರ್ತೋದೆ. ಬಟ್ ಹಗ್ ಮಾಡಬಾರ್ದು ಅನ್ನೋದು ನನ್ನ ಪರ್ಪಸ್ ಆಗಿತ್ತು. ಯಾಕಂತಂದ್ರೆ ನನಗೆ ಅವರು ಟಚ್ ಮಾಡಿದ್ರೆ ಇರಿಟೇಟ್ ಆಗುತ್ತೆ ಅನ್ನೋ ಒಂದು ಫೀಲ್ ವರ್ಗು ನಾನು ಬಂದ್ಬಿಟ್ಟಿದ್ದೆ. ಸೊ ಅವ್ರು ಏನಾದ್ರು ಹಗ್ ಮಾಡಿದ್ರೆ ನಂಗೆ ಇರಿಟೇಟ್ ಫೀಲ್ ಆಗ್ತಿತ್ತೇನೋ. ಬಟ್ ಅವ್ರು ಮಾಡ್ಕೊಂಡಿದ್ರೆ ಎಲ್ಲೋ ಒಂದ್ ಕಡೆ ನಾನು ಹಗ್ ಮಾಡ್ತಿದ್ನೇನೋ, ಮನೆಯಿಂದ ಹೆಂಗಿದ್ರು ಹೊರಗೆ ಹೋಗ್ತಿದ್ದೀನಿ ಅನ್ನೋ ಕಾರಣಕ್ಕೆ. ಬಟ್ ಅವ್ರು ಹೇಳಿ ಮಾತು ಅಥವಾ ನಡ್ಕೊಂಡಿದ್ದ ರೀತಿ ನನ್ಗೆ ಇಷ್ಟ ಆಗ್ಲಿಲ್ಲ. ಸೊ ಹಾಗಾಗಿ ನಂಗೆ ಅವಾಯ್ಡ್ ಮಾಡೋದೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓಕೆ ಮ್ಯಾಮ್, ಡೇ 1 ಇಂದಾನು ಸಂಗೀತ ಮತ್ತೆ ನೀವು ಮಿಂಗಲ್ ಆಗ್ತಿಲ್ಲ, ಅಂದ್ರೆ ಜೆಲ್ ಆಗ್ತಿಲ್ಲ, ಯಾಕೆ ಅದು ಅಂತ? ಸಂಗೀತ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗೇ ಇದ್ರು ನನ್ನ ಜೊತೆನಲ್ಲಿ. ಬಟ್ ಏನಂದ್ರೆ ಅವ್ರಿಗೆ ಒಂದು ಪ್ರಾಬ್ಲಮ್ ಇದೆ, ಅವ್ರು ಹೇಳ್ದಂಗೆ ನಾವು ಕೇಳಿದ್ರೆ ನಾವು ಒಳ್ಳೆಯವರಾಗಿರ್ತೀವಿ. ಅವ್ರು ಹೇಳ್ದಂಗೆ ನಾವು ಕೇಳಿಲ್ಲ ಅಂತಂದಾಗ ಆಟೋಮೆಟಿಕ್ಲಿ ನಾವು ಕೆಟ್ಟವರಾಗಿ ಕಾಣಿಸ್ತೀವಿ. ಅಂಡ್ ಅದನ್ನ 20 ಸಲ ಹೇಳ್ತಿರ್ತಾರೆ, ತನಿಷ್ ಹೆಂಗ್ ಮಾಡಿದ್ರು, ಕಾರ್ತಿಕ್ ಹಿಂಗ್ ಮಾಡಿದ್ರು, ವಿನಯ್ ಹಂಗ್ ಮಾಡಿದ್ರು ಅಂತ. ಇದು ಹೇಗಾಗತ್ತೆ ಅಂತಂದ್ರೆ, ಅವ್ರ ಫೇವರ್ ಅಲ್ಲಿ ಇದ್ದಾಗ ಅವ್ರ ಫ್ರೆಂಡ್ಸು ಅವರು ಒಳ್ಳೆತನ ಮೆರೆಯುವಂತ ವ್ಯಕ್ತಿಗಳಾಗ್ತಾರೆ. ಅವ್ರ ಫೇವರ್ ಅಲ್ಲಿ ಇಲ್ಲ ಅಂತಂದಾಗ ಆ ವ್ಯಕ್ತಿಗಳು ಕೆಟ್ಟವರಾಗ್ಬಿಡ್ತಾರೆ. ಅಂಡ್ ಇದು 2ನೇ ವಾರದಿಂದನೂ ನಡೀತಾ ಇದೆ. ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಕಾರ್ತಿಕ್ ಹಾಗೂ ಸಂಗೀತ ಫ್ರೆಂಡ್ಶಿಪ್ ಹಾಳು ಮಾಡಿದ್ದು ನೀವೇ ಅಂತ. ಈ ಸ್ಟೇಟ್ಮೆಂಟ್ ಏನಂತ ಹೇಳ್ತಾರೆ? ನನ್ನ ಸೇವ್ ಮಾಡ್ಲಿಲ್ಲ ಅಂತ ಕಿತ್ತಾಡ್ಕೊಂಡ್ ಬಂದೆ, ಒಳ್ಳೆ ಕಥೆ ಎಲ್ಲ ನಿಮ್ದು. ಅಂಡ್ ಅವ್ರ ಬುದ್ಧಿ ಅವ್ರ ಕೈಯಲ್ಲಿದೆ, ನಾನು ಹೇಳ್ಕೊಟ್ಟು ಕೇಳುವಂತ ಸಣ್ಣ ಮಕ್ಳು ಯಾರು ಇಲ್ಲ. ಅಂಡ್ ಮೋರ್ ಓವರ್ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ, ಎವಿಡೆಂಟ್ ಆಗಿ ಅವರೇ ಅವ್ರ ಬುದ್ಧಿನ ತೋರಿಸ್ಬಿಟ್ರು ಅಲ್ಲಿ. ಸೊ ಅವ್ರು ದೂರ ಆಗಿದ್ದಾರೆ, ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಓಕೆ ಮೇಡಮ್, ಸಂಗೀತ ಅವರು ಕ್ಯಾಮ್ರಾ ಫೇವರ್ಗೋಸ್ಕರ
ಬಿಗ್ ಬಾಸ್ ಆಟ ಆಡ್ತಾ ಇದಾರೆ ವಿತೌಟ್ ಕ್ಯಾಮ್ರಾ ಫೇವರ್ ಅಲ್ಲಿ ಆಟ ಆಡ್ತಿಲ್ಲ ಅಂತ ಈ ಸ್ಟೇಟ್ಮೆಂಟ್ ಏನ್ ಅಂತ ಹೇಳ್ತಾರೆ? ಒಪ್ಕೋತೇನೆ. ಅವರು ಕ್ಯಾಮ್ರಾಗೋಸ್ಕರ ಒಂದಷ್ಟು ವಿಷಯಗಳನ್ನ ಮಾಡ್ತಾರೆ ಅಂಡ್ ಆ ರೀತಿಯಾಗಿನೇ ಬಹಳಷ್ಟು ಜನರನ್ನ ರೀಚ್ ಆಗಿದ್ದಾರೆ. ಇದು ಕೂಡ ಹೇಳಿದ್ವಿ, ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದು ಕ್ಯಾಮ್ರಾ ಇಲ್ಲ, ಅಲ್ಲೇ ಮಾತಾಡ್ಕೋತಾರೆ ಅಂತ ಒಂದು ನಾನೇ ಹೇಳ್ದಂತ ಮಾತು. ಯಾಕಂದ್ರೆ ನನ್ನ ಜೊತೆಲೆ ಆಗಿರುವಂತದ್ದು ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನುವಂತ ಒಂದು ಮಾತು ಬಂದಾಗ ಅವರು ವಿಚಾರವನ್ನ ನಾನು ಹೊರಗಿಡ್ತೀನಿ. ಫ್ರೆಂಡ್ ಅಂತ ಬಂದಾಗ ಸುಮ್ನೆ ಎಲ್ಲೂ ಯಾವ ಜಾಗದಲ್ಲೂ ಹೇಳ್ಬೇಕು ಅಂತ ಅನ್ಸಲ್ಲ. ಬಟ್ ಅವ್ರು ತುಂಬಾ ಅತಿಯಾಗಿ ಆಡ್ತಿದ್ದಾರೆ. ನಾನೇ ದೊಡ್ಡ ಒಳ್ಳೆ ಹುಡುಗಿ, ನನ್ನನ್ ಬಿಟ್ರೆ ಇನ್ ಯಾರು ಇಲ್ಲ, ನಾನು ಒಬ್ಳೇ ಸ್ಟ್ರಗಲ್ ಮಾಡ್ತಿರೋದು, ನನ್ನನ್ ಬಿಟ್ಟು ಇನ್ ಯಾರು ಕಷ್ಟನೇ ಪಟ್ಟಿಲ್ಲ ಅನ್ನೋ ಒಂದು ರೀತಿಗಳನ್ನ ಅವರು ತೋರಿಸ್ಕೊಡಕ್ಕೆ ಅಂತ ಬಂದಾಗ ಎಲ್ಲರೂ ಒಂದಲ್ಲ ಒಂದ್ ರೀತಿಯಲ್ಲಿ ಕಷ್ಟ ಪಡ್ತಾರೆ, ಅಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಯಾಕಂದ್ರೆ ಯಾರಿಗೂ ಅದು ಸುಲಭ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದೇ ಸುಲಭ ಅಲ್ಲ. ಇವರು ಕೆಲವೊಂದು ವಿಚಾರ ಅಂದ್ರೆ ಅವ್ರ ತಪ್ಪನ್ನ ಮುಚ್ಚಾಕ್ಬೇಕು ಅಂತ ಬಂದಾಗ ಈ ರೀತಿಯಾದ ಕೆಲಸಗಳನ್ನ ಒಂದೆರಡು ಸತಿ ಮಾಡಿದ್ರು. ಮೈಕಲ್ ವಿಚಾರ ಆಗಿರ್ಬೋದು ಅಥವಾ ನನ್ ಜೊತೆ ಮಾತಾಡಿದಂತ ವಿಚಾರ ಆಗಿರ್ಬೋದು. ಅಲ್ಲಿ ಹೇಗಾಗತ್ತೆ ಅಂತಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕ್ಯಾಮ್ರಾ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅಂಡ್ ಇದನ್ನ ನಾನು ಯಾಕೆ ಮೆನ್ಷನ್ ಮಾಡಿದೆ ಅಂತಾನು ಹೇಳ್ಬಿಡ್ತೀನಿ. ಇದೇ ನೀತು ಅವ್ರ ವಿಚಾರ ಒಂದ್ಸತಿ ನಾನು ಇನ್ನೊಬ್ರು ಯಾರೋ ಒಬ್ರು ಮಾತಾಡ್ತಿದ್ದಾಗ ಅಲ್ಲಿ ಕ್ಯಾಮ್ರಾ ಇಲ್ಲ, ಅವ್ನು ಮಾತಾಡ್ಬೇಡಿ, ಆಚೆ ಬಂದ್ ಮಾತಾಡಿ ಅಂತ ಹೇಳ್ದಂತ ಸಂಗೀತ ಅವರೇ ಬಂದ್ಬಿಟ್ಟು ನಾನು ಇನ್ನೊಂದ್ಸತಿ ನಂಬಿಕೆ ದ್ರೋಹ ಮಾಡಲ್ಲ, ವಿನಯ್ ತಂಡಕ್ಕೆ ಹೋದ್ರೆ ಹಿಂಗಾಗುತ್ತೆ, ಇದಕ್ಕೆ ವರ್ತೂರ್ ಅವರು ಎಕ್ಸಾಂಪಲ್, ನನ್ನ ಕ್ಯಾರೆಕ್ಟರ್ನ ನೋಡಿದ್ರೆ ನನಗೆ ಅಸಹ್ಯ ಆಗತ್ತೆ, ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಕನ್ಫೆಸ್ ಮಾಡ್ಕೊಂಡಂತವ್ರು ಕ್ಯಾಮ್ರಾ ಇಲ್ಲ ಅಂದ್ರೆ ಅಲ್ಲಿ ಮುಗಿಸಿ ಹಿಂಗ ಆಚೆ ಬರ್ತಿದ್ದಂಗೆನೆ ಆ ಜಾಗದಲ್ಲಿ ಆ ಟಾಪಿಕ್ನೇ ಟೋಟಲ್ ಆಗಿ ಬಿಟ್ಬಿಡ್ತಾರೆ. ನಾನು ಇದನ್ನ ಈ ರೀತಿ ಹಿಂಗಾಯ್ತು ಅಂತ ಕಾರ್ತಿಕ್ ಹತ್ರ ಹೇಳ್ಕೊಂಡಿರೋದು ಇದೆ. ಯಾಕಂತಂದ್ರೆ ಅವ್ರ ರಿಯಲ್ಲು ಅವ್ರ ಅಲ್ಲಿವರೆಗೂ ಇರೋ ವಿಷಯನ ಎದುರುಗಡೆ ಹೇಳ್ತಾರೆ ಅನ್ನೋಂಥ ವಿಚಾರವನ್ನ ನಾನು ತುಂಬಾ ಮೆಚ್ಕೋತಾ ಇದ್ದೆ. ಹೇಳ್ತಾರೆ, ಈಗ್ಲೂ ಹೇಳ್ತಾರೆ, ಇರೋ ವಿಷಯನ ಹೇಳ್ತೀನಿ ಅಂತ ತುಂಬಾ ವಿಷಯಗಳನ್ನ ಹೇಳ್ತಾರೆ. ಬಟ್ ಇಲ್ದಿರೋ ವಿಚಾರಗಳನ್ನು ತುಂಬಾ ಹೇಳ್ತಾರೋ ಅವರು. ಆ ವಿಚಾರಗಳನ್ನ ನಾನು ಮೆಚ್ಕೊಳ್ಳಲ್ಲ. ಬಟ್ ಇರೋ ವಿಷಯನ ಹೇಗೆ ಹೇಳ್ತಾರೋ ಆಸ್ ಅ ಕಂಟೆಸ್ಟೆಂಟ್ ನಾನು ಅವ್ರನ್ನ ಒಪ್ಕೋಬೇಕಾಗತ್ತೆ. ಯಾಕಂದ್ರೆ ಒಂದಷ್ಟು ವಿಚಾರಗಳಲ್ಲಿ ಮಾತಾಡೋದೇನೇ ಅಡ್ವಾಂಟೇಜ್ ಆಗುತ್ತೆ, ಅದನ್ನ ಅವ್ರು ಮಾತಾಡ್ತಾರೆ. ಒಬ್ರನ್ನ ಎತ್ತಿ ಹಿಡಿಯೋದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಅವ್ರು ಮಾಡ್ತಾರೆ ಆಸ್ ಅ ಕಂಟೆಸ್ಟೆಂಟ್. ಬಟ್ ಅದನ್ನ ಆಸ್ ಅ ಪರ್ಸನ್ ಅಂತ ನೋಡಿದಾಗ ಸುಮ್ನೆ ಹೇಳ್ತಿದ್ದಾರೆ ಅನ್ನೋ ಒಂದು ಫೀಲ್ ನಮಗ್ ಬಂದ್ಬಿಡ್ತು ಅಂತಂದ್ರೆ ನಮ್ಗೆ ಅವರು ಚೆನ್ನಾಗ್ ಅನ್ಸಲ್ಲ. ಆ ಒಂದು ಫೀಲ್ ಅವ್ರು ನನಗೆ ತರಿಸಿದ್ದಾರೆ. ಹಾಗಾಗಿ ನನಗೆ ಅವ್ರ ಮೇಲೆ ಆ ಒಪಿನಿಯನ್ಗಳನ್ನ ನಾನು ಹೇಳ್ಬೇಕಾಯ್ತು ಆ ಜಾಗದಲ್ಲಿ. ಬಟ್ ಎಸ್, ಅವರು ಕ್ಯಾಮ್ರಾ ಫೇವರ್ ಅಲ್ಲಿ ತುಂಬಾ ವಿಷಯಗಳನ್ನ ಮಾಡ್ತಾರೆ, ಇಲ್ದಿರೋಂಥ ಜಾಗದಲ್ಲಿ ಒಂಥರ ಮಾತಾಡ್ತಾರೆ. ಈಗ ಇದೊಂದು ಆರ್ಗ್ಯುಮೆಂಟ್ ನಡೀತಿರುತ್ತೆ ಅಂತ ಅನ್ಕೊಳ್ಳಿ, ಅಲ್ಲಿ ಕ್ಯಾಮ್ರಾ ನೋಡ್ತಿಲ್ಲ ಅಂತಂದ್ರೆ ಅಲ್ಲಿ ಆರ್ಗ್ಯುಮೆಂಟ್ ನಡೆಯಲ್ಲ, ಸುಮ್ನೆ ಹೋಗ್ಬಿಡ್ತಾರೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ತುಂಬಾ ಜನ ಇರ್ತಾರೆ, ಇಶಾನಿ ಅವ್ರು ಬರ್ತಾರೆ, ಕಾಗೆ ಅಂತಾರೆ, ಕಕ್ಕ ಅಂತಾರೆ, ಇನ್ನೊಂದ್ ಅಂತಾರೆ. ಅವ್ರು ಯಾರಿಗೆ ಹೇಳಿದಾರೆ ಅಂತ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ, ಇವ್ರು ಅಲ್ಲಿ ನಗ್ತಾ ನಿಂತಿರ್ತಾರೆ. ಸೊ ಆ ಕ್ಯಾಮ್ರಾ ಅವ್ರನ್ನ ಫೋಕಸ್ ಮಾಡ್ತಿತ್ತು ಅಂತಂದಿದ್ರೆ ಅಲ್ಲಿ ಅವ್ರು ಸ್ಟ್ಯಾಂಡ್ ತಗೊಂಡಿರೋರು, ಅಲ್ಲಿ ಮಾತಾಡಿರೋರು. ಬೇರೆ ಜಾಗದಲ್ಲಿ ಚೇಲ ಅನ್ನೋಂತ ವಿಚಾರ ಬರುತ್ತೆ, ಅಲ್ಲಿ ಎಷ್ಟು ಮಾತಾಡಿದ್ದಾರೆ. ಅದೇ ಪ್ರತಾಪ್ ತಾನೇ ಇಲ್ಲೂ ಇದ್ದಿದ್ದು, ಮಾತಾಡ್ಬೋದಾಗಿತ್ತು. ಸೊ ದಟ್ ಐ ಫೀಲ್. ಮ್ಯಾಮ್, ನೀವು ಕಾರ್ತಿಕ್ ಅವ್ರ ಜೊತೆಗೆ ಬಿಟ್ಟು ಬೇರೆ ಜೊತೆಗೆ ಯಾರ ಜೊತೆ ಜಾಸ್ತಿ ಮಿಂಗಲ್ ಆಗಿಲ್ಲ, ಇದು ನಿಮ್ಮ ಸೋಲಿಗೆ ಕಾರಣನ ಅಂತ? ನಾನು ಎಲ್ರ ಜೊತೆಲೂ ಮಾತಾಡ್ತಿದ್ದೆ. ಯಾರಿಗೆ ಮಾತಾಡ್ಬೇಕು ಅನಿಸ್ತಿತ್ತು ಅವ್ರು ಸ್ವಲ್ಪ ಮಾತಾಡೋರು, ಯಾರಿಗೆ ಎಷ್ಟು ಮಾತಾಡ್ಬೇಕು ಅನಿಸ್ತಿತ್ತು ಅಷ್ಟೇ ಮಾತಾಡೋರು. ಅಂಡ್ ತುಂಬಾ ವ್ಯಕ್ತಿತ್ವದ ಏರಿಳಿತಗಳನ್ನ ನೋಡಿದಾಗ ಏನಾಗುತ್ತೆ, ಅವ್ರ ಜೊತೆ ಮಾತು ಯಾವಾಗ್ಲೂ ಮುಂದುವರಿಸ್ಬೇಕು ಅಂತ ಅನ್ಸಲ್ಲ. ಕೆಲವೊಂದ್ಸಲಿ ನಾನೇ ಹೋಗಿ ಮಾತಾಡಿಸಿದಾಗ ಅವ್ರೇನೋ ಒಂದು ಬೆಳೆಸುವಂತ ಉದ್ದೇಶದಲ್ಲಿರ್ತಾರೆ. ನಿನ್ನೆ ಏನೋ ಆಗಿದ್ದು, ಮೊನ್ನೆ ಏನೋ ಆಗಿದ್ದನ್ನ ಬೆಳೆಸುವಂತ ಉದ್ದೇಶದಲ್ಲಿರ್ತಾರೆ. ನಾನು ಅದನ್ನ ಕಟ್ ಆಫ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತೀನಿ. ಅದೇ ರೀತಿಯಾಗಿ ಇರುವಂತ ಒಂದು ವ್ಯಕ್ತಿತ್ವ ಕಾರ್ತಿಕ್ ಅವ್ರದ್ದು. ಅವರು ವಿಷಯಗಳನ್ನ ಎಷ್ಟು ಬೇಕಷ್ಟು ತಗೊಂಡು ಉಳ್ದದನ್ನ ಕಟ್ ಮಾಡಿ ಹೋಗ್ತಿರ್ತಾರೆ. ಸೊ ಹಾಗಾಗಿ ನಮ್ಮಿಬ್ರು ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಅಂಡ್ ಬೇರೆ ಬಾಂಡಿಂಗ್ ತುಕಾಲಿ ಅವ್ರ ಜೊತೆಲೂ ಇತ್ತು, ವರ್ತೂರ್ ಅವ್ರ ಜೊತೆಲೂ ಇತ್ತು, ವಿನಯ್ ಜೊತೆಲೂ ಇತ್ತು, ಹೋಗ್ತಾ ನಮ್ರತಾ ಜೊತೆಲೂ ಆಯ್ತು. ಸೊ ಶಾಕ್ ಅಲ್ಲಿ ಅವ್ರುಗಳು ಒಂದಷ್ಟು ನಾನು ಬರ್ಬೇಕಾದ್ರೆ ರಿಯಾಕ್ಟ್ ಮಾಡ್ಲಿಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಸ್ಟಿಲ್ ನಮ್ರತಾ ಅವ್ರು ಬಂದ್ರು, ಹಾಗೆ ಮಾಡಿದ್ರು, ಐ ಡೋಂಟ್ ಹೇಟ್ ಯು ಅಂತ ಹೇಳಿದ್ರು. ಐ ನೋ ಅಂತ ನಾನು ಹೇಳಿದೆ, ಬಿಕಾಸ್ ನನ್ಗೆ ಅರ್ಥ ಆಗಿತ್ತು ಅಷ್ಟೊತ್ತಿಗೆ. ಕಾರ್ತಿಕ್ ಅವರು ತುಂಬಾ ಕ್ಲೋಸ್ ಆಗಿದ್ರು. ಯಾಕೆ ಅಂತಂದ್ರೆ ನಾನು ಇಷ್ಟು ಕಂಟಿನ್ಯೂಸ್ ಆಗಿ 24 hours ಮಾತಾಡೋದನ್ನ ಆರಾಮಾಗಿ ಕೇಳಿಸ್ಕೊಂಡಂತ ಒಂದು ವ್ಯಕ್ತಿ. ಈಸ್ ಅ ವೆರಿ ಗುಡ್ ಲಿಸ್ನರ್. ಆ ಕಾರಣಕ್ಕೆ ಅವ್ರೇನು ಅಂದ್ರೆ ಕೇಳಿಸ್ಕೊಂತಾನು ಇದ್ರು, ನನ್ನ ಹೇಳ್ದಾಗ ಬೇಜಾರು ಮಾಡ್ಕೋತಿರ್ಲಿಲ್ಲ, ಮತ್ತೆ ನಾನು ಹೇಳ್ದಾಗ ಕೇಳಿಸ್ಕೊತಾ ಇದ್ರು. ಸೊ ಆ ಕಾರಣಕ್ಕೆ ಅವರು ನನಗೆ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ಳೋ ಒಂದು ವ್ಯಕ್ತಿ ಅನ್ನೋದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಬಾಂಡಿಂಗ್ ಬೆಳೀತು ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಬಿಗ್ ಬಾಸ್ ಸೀಸನ್ 10 ನಾವು ನೋಡಕ್ ಹೋದ್ರೆ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ತನಿಷಾ ಮೇಡಮು, ಕರೆಕ್ಟಾಗಿ ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಡ್ಬೇಕಂದ್ರೆ ತನಿಷಾ ಮೇಡಮ್ ಕರೆಕ್ಟಾಗಿ ಕೊಡ್ತಿದ್ರಿ. ಅದನ್ನ ಅಂದ್ರೆ ಟಾಸ್ಕ್ ವಿಷಯ ಬಂದಾಗ ಸ್ಟ್ರಾಂಗ್ ಯಾವಾಗ ಆಗ್ತಿದ್ರಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಅನ್ಸಿದ್ದನ್ನ ನಾನು ಮಾಡ್ತಿದ್ದೆ. ಅದು ಯಾರಿಗೆ ಯಾವಾಗ ಸ್ಟ್ರಾಂಗ್ ಅಂತ ಕಾಣಿಸ್ತಿತ್ತು ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ನನ್ನ ಡಿಸಿಷನ್ ಯಾವಾಗ್ಲೂ ಎಲ್ಲಾ ವಿಚಾರಗಳಲ್ಲೂ ಇದೇ ಇರೋದು, ಯಾರು ಏನೇ ಹೇಳಿದ್ರು ಸರಿ, ನನಗೆ ಅನ್ಸಿದ್ದನ್ನೇ ನಾನು ಮಾಡ್ತೀನಿ ಅಂತ. ತಪ್ಪಾದ್ರೂ ಪರವಾಗಿಲ್ಲ ಅಂತ, ಈ ತಪ್ಪಾದ್ರೂ ಪರವಾಗಿಲ್ಲ, ಸರಿಯಾದ್ರೂ ಪರವಾಗಿಲ್ಲ ಅಂತ ಮುನ್ನುಗ್ಗೋ ಒಂದು ಬಿಹೇವಿಯರ್ ಮೋಸ್ಟ್ಲಿ ಜನಕ್ಕೆ ತುಂಬಾ ಇಷ್ಟ ಆಗಿರ್ಬೋದು. ಯಾಕಂದ್ರೆ ನಾವು ಮಾಡ್ಲೇ ಇಲ್ಲ ಅಂತಂದ್ರೆ ಅದು ಸರಿನೋ ತಪ್ಪು ಅಂತ ನಮ್ಗೆ ಗೊತ್ತೇ ಆಗಲ್ಲ. ಸೊ ನಾವು ಮಾಡ್ದಾಗ್ಲೇ ತಾನೇ ಸರಿ ಅಂತ ಗೊತ್ತಾಗುತ್ತೆ ಅಥವಾ ತಪ್ಪು ಅಂತ ಗೊತ್ತಾಗುತ್ತೆ. ಸರಿಯಾಗಿದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ, ತಪ್ಪಾಗಿದ್ರೆ ತಿದ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅಟ್ಲೀಸ್ಟ್ ಟ್ರೈ ಮಾಡ್ಬೇಕು ನಾವು. ತನಿಷಾ ಅವ್ರ ಜೊತೆಗೆ ಜಾಸ್ತಿ ಫ್ಲರ್ಟ್ ಯಾರು ಮಾಡ್ತಿದ್ರು ಬಿಗ್ ಬಾಸ್ ಅಲ್ಲಿ?
ಅಲ್ಲಿ ಯಾರು ಫ್ಲರ್ಟ್ ಮಾಡ್ತಿರ್ಲಿಲ್ಲ. ಇನ್ನು ನಾನೇ ವಿನಯ್ನ ರೇಗಿಸ್ತಾ ಇದ್ದೆ, ಅದು ಬಿಟ್ರೆ ಬಿಗ್ ಬಾಸ್ನೇ ರೇಗಿಸ್ತಾ ಇದ್ದೆ. ಇಷ್ಟು ಬಿಟ್ರೆ ಬೇರೆ ಇನ್ನೇನು ಅಲ್ಲಿ ನನ್ ಜೊತೆ ಯಾರು ಫ್ಲರ್ಟ್ ಮಾಡ್ತಿರ್ಲಿಲ್ಲ. ಓಕೆ ಮ್ಯಾಮ್, ಕಾರ್ತಿಕ್ ಆಟದಲ್ಲಿ ಸೋತಿದ್ದು ಎಲ್ಲಿ ಮ್ಯಾಮ್ ನಿಮ್ಗೆ ಅನ್ಸೋ ಪ್ರಕಾರ? ಅವ್ರು ಇನ್ನ ಸೋತಿಲ್ಲ, ಅವ್ರು ಆಡ್ತಿದ್ದಾರೆ. ಓಕೆ ಮ್ಯಾಮ್, ಕಾರ್ತಿಕ್ ಮತ್ತೆ ನಮ್ರತಾ ರಿಲೇಶನ್ಶಿಪ್ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಗೆ? ಇನ್ನು ಮುಂದಕ್ಕೂ ಅವ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಒನ್ ವರ್ಡ್ ಆನ್ಸರ್. ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ನಮ್ರತಾ ಮನೆಯಲ್ಲಿ ಒಂಟಿಯಾಗಿ ಯಾಕೆ ಆಡ್ತಿಲ್ಲ ಅಂತ ಅನ್ಸುತ್ತೆ ಮ್ಯಾಮ್? ಹೊರಗಡೆ ಬಂದಿದ್ದಾರೆ, ಇನಿಷಿಯಲಿ ಹಾಗೆ ಅನಿಸ್ತಿದ್ರು, ಬಟ್ ಅದಾದ್ಮೇಲೆ ಅವ್ರು ಒಂಟಿಯಾಗಿ ಆಡೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ್ಮೇಲೆ ಅಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ನಾವು ನೋಡೋರ್ಗೆ ನಮ್ಗೆ ಹಂಗ ಅನಿಸ್ತಿರ್ಬೋದು, ಯಾವಾಗ ಅವ್ರಿಗೊಂದು ಪುಷ್ ಸಿಗುತ್ತೆ ಅವಾಗ ನಮ್ಗೆ ಅನಿಸ್ತಿರ್ಬೋದು ಇವ್ರ ಕೈಯಲ್ಲಿ ಒಂಟಿಯಾಗಿ ಆಡಕ್ ಆಗ್ತಿಲ್ಲ ಅಂತ. ಅದು ಬೇರೆಯವ್ರದ್ದು ತಪ್ಪಿರುತ್ತೆ, ಅದನ್ನ ನಾವು ಹೈಲೈಟ್ ಮಾಡೋದಕ್ಕೆ ಹೋಗಲ್ಲ. ಯಾಕಂತಂದ್ರೆ ಇದು ಇಂಡಿವಿಜುವಲ್ ಗೇಮ್ ಆಗುತ್ತೆ, ನಾವು ಅವ್ರನ್ನೇ ಹೈಲೈಟ್ ಮಾಡ್ತೀವಿ. ಅದು ಯಾವಾಗ ಹೇಳ್ತೀವಿ, ಎಲ್ಲೋ ನಾಮಿನೇಷನ್ ಅಂತ ಬಂದಾಗ ಹೇಳ್ತೀವಿ, ಎಲ್ಲೋ ಒಂದು ಕಳಪೆ ಅಂತ ಕೊಡ್ಬೇಕಾದ್ರೆ ಅದನ್ನ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ, ಈಗ ನಾನು ಬೇರೆಯವರಿಂದ ಮಾಡ್ತೀನಿ ಅಂತ ಆ ಥರದ್ದು ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾನು ಜೋರಾಗಿ ಹೇಳ್ಬಿಡ್ತೀನಿ ವಿಷಯಗಳನ್ನ, ಅಥವಾ ನಂದೇ ನಿರ್ಧಾರನ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಆ ಕಾರಣಕ್ಕೆ ಯಾರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಬಟ್ ಅವ್ರ ವಿಚಾರದಲ್ಲಿ ಏನಾಗ್ತಿತ್ತು, ವಿನಯ್ ಆದ್ಮೇಲೆ ಅವ್ರು ಹೇಳ್ತಿದ್ರು, ಸೊ ಅವ್ರು ಹೇಳಿದ್ದನ್ನೇ ಇವ್ರು ಹೇಳ್ತಿದ್ದಾರೆ ಅನ್ನೋ ರೀತಿಯಾಗಿ ಆಗ್ತಿತ್ತು. ಇವ್ರದೇ ನಿರ್ಧಾರ ಆಗಿದ್ರು ಕೂಡ ಇವ್ರು ಹೇಳ್ಬೇಕಾದ್ರೆ ಏನಾಗ್ತಿತ್ತು, ಅವ್ನು ಹೇಳಿದ್ದನ್ನ ಇವ್ರು ಕಾಪಿ ಮಾಡ್ತಾ ಇದಾರೆ ಅಂತ ಆಗೋದು. ಈ ವಿಚಾರವಾಗಿ ವರ್ತೂರ್ ಒಂದು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೂ ಈ ಒಂದು ಆರ್ಗ್ಯುಮೆಂಟ್ ಆಗಿದೆ. ಒಬ್ರೇ ಆಡ್ತಾ ಇಲ್ಲ, ಬೇರೆಯವ್ರು ಹೇಳೋದನ್ನ ಹೇಳ್ತಾರೆ ಅನ್ನೋ ರೀತಿಯಾಗಿ ಅನ್ಸುತ್ತೆ. ನಮ್ರತಾ ಅವರು ಮಧ್ಯದಲ್ಲಿ ಹೇಗೆ ಆಟ ಆಡಕ್ ಶುರು ಮಾಡಿದ್ರು, ಅವ್ರು ಒಂದು ಸೆಲ್ಫ್ ಡಿಸಿಷನ್ ತಗೊಳ್ಳೋದಕ್ಕೆ ಹೇಗೆ ಶುರು ಮಾಡಿದ್ರು, ಆ ನಮ್ರತಾ ನಂಗೆ ತುಂಬಾ ಇಷ್ಟ ಆಗ್ತಿದ್ರು. ನಾ ಅದನ್ನ ಅವ್ರಿಗೂ ತಿಳಿಸಿದೀನಿ. ಸೊ ಮತ್ತೆ ಎಲ್ಲೋ ಒಂದ್ ಕಡೆ ಸಂಗೀತ ಅವ್ರ ಜೊತೆ ಸೇರ್ಕೊಂಡು ಅವರು ಮರೆ ಆಗ್ತಿದ್ರೇನೋ ಅಂತ ನನ್ಗೆ ಅನ್ನಿಸ್ತು. ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಅವ್ರು ಅದನ್ನ ಒಪ್ಕೊಳ್ಳಿಲ್ಲ. ಮೇ ಬಿ ಇವಾಗ ಯಾವಾಗಾದ್ರೂ ಟೆಲಿಕಾಸ್ಟ್ ನೋಡಿದ್ರೆ ನಮ್ರತಾ ಅವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಓಕೆ ಮ್ಯಾಮ್, ತುಕಾಲಿ ಸಂತೋಷ್ ಅವರು ಆಟನ ತಂದಿಟ್ಬಿಟ್ಟು ತಮಾಷೆ ನೋಡ್ತಾರ ಮ್ಯಾಮ್ ನಿಮ್ ಪ್ರಕಾರ? ಮಾಡ್ತಾರೆ, ಬಟ್ ಅವ್ರಿಗಿಂತ ಜಾಸ್ತಿ ಇನ್ನು ಬೇರೆಯವ್ರು ಮಾಡ್ತಾರೆ. ಇವರು ತಮಾಷೆ ಮಾಡೋದೇನೆ ಇವ್ರ ಕೆಲಸ ಆಗಿರುತ್ತೆ. ಬಟ್ ತುಕಾಲಿ ಸಂತೋಷ್ ಅವರು ಒಬ್ರು ಇಲ್ಲ ಅಂತಂದಿದ್ರೆ ಆ ಮನೆ ಅಷ್ಟು ಜೋವಿಯಲ್ ಆಗಿರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವ್ರು ಇರೋದ್ರಿಂದಾನೇ ಒಂದಷ್ಟು ನಗು, ಸ್ಕಿಟ್ಟು, ಮಜಾ ಮಾಡೋದು, ಇಂಥ ವಿಚಾರಗಳು ತುಂಬಾ ನಡೆದಿದೆ. ನನಗೆ ಹೆಸರು ಬರ್ತಿರ್ಲಿಲ್ವೇನೋ ಬೆಂಕಿ ಅಂತ. ಆ ರೀತಿಯ ಒಂದೊಂದು ವಿಚಾರಗಳು ಒಂದೊಂದು ವಾರಕ್ಕೆ ನಡೀತಿರುತ್ತೆ. ಅದಕ್ಕೆ ಕಾರಣಕರ್ತರು ತುಕಾಲಿ ಅವರೇ ಆಗಿರ್ತಾರೆ. ಅವ್ರು ಏನೇ ಸ್ಕೆಚ್ ಹಾಕ್ಲಿ, ಎಷ್ಟೇ ಮಾತಾಡ್ಲಿ, ಈ ರೀತಿಯ ಒಂದೊಂದು ವಿಚಾರಗಳನ್ನ ಮಾಡಿದಾಗ ಅದರಲ್ಲಿ ನನಗೆ ಪಾಸಿಟಿವ್ ಕಾಣಿಸುತ್ತೆ. ಸೊ ತಂದಿಡ್ತಾರೆ, ತಮಾಷೆ ನೋಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾರೆ ಅಂತ ಹೇಳ್ಬೋದು. ಆ ಸ್ಟ್ರಾಟಜಿ ಬಹಳಷ್ಟು ಸಕ್ಸಸ್ಫುಲ್ ಆಗಿದೆ. ಓಕೆ ಮ್ಯಾಮ್, ಹೊರಗಡೆ ನಾವು ನೋಡಿದಾಗ ಬಿಗ್ ಬಾಸ್ ಕಾರ್ತಿಕ್ ಮತ್ತೆ ಸಂಗೀತ ಲವ್ ಮಾಡ್ತಾ ಇದ್ರು ಅಂದಂಗ ಅನ್ಸುತ್ತೆ. ನೀವು ಒಳಗಡೆ ಇದ್ರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಕಾರ್ತಿಕ್ ಮತ್ತೆ ಸಂಗೀತ ಅವ್ರ ಮಧ್ಯೆ ಲವ್ ಗಿವ್ ಅನ್ನೋಂಥದ್ದೆಲ್ಲ ಎಂಥದೂ ಇರ್ಲಿಲ್ಲ. ಒಂದಷ್ಟು ಕ್ಲೋಸ್ ಆಗಿದ್ರು. ಸಂಗೀತ ಅವರು ಬಹಳಷ್ಟು ಬಾರಿ ಇರೋ ರೀತಿ ಅಥವಾ ಮಾತಾಡೋ ರೀತಿ ನೋಡಿ ನನಗೆ ಅವ್ರು ಎಲ್ಲಿ ಪ್ರೀತಿ ಮಾಡ್ತಾರೆ ಅನ್ನೋಂಥ ಒಂದು ಅನುಮಾನ ಬಂದಾಗ ನಾನು ಇಬ್ಬರ ಹತ್ರನೂ ಮಾತಾಡಿದ್ದೀನಿ. ಇಬ್ರು ತುಂಬಾ ಕ್ಲಿಯರ್ ಆಗಿದ್ರು. ಕ್ಲಿಯರ್ ಆಗಿದ್ದಾಗ ಏನಾಗುತ್ತೆ, ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಟ್ ದ ಎಂಡ್ ಆಫ್ ದಿ ಡೇ ಇಟ್ಸ್ ಶೋ. ಇಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ, ಯಾರನ್ನೂ ಏನೂ ಮಾತಾಡಕ್ಕಾಗಲ್ಲ, ಅಂಡ್ ಡೈರೆಕ್ಟ್ ಆಗಿ ಕೂಡ ನಾವು ಇದನ್ನ ಹೇಳಕ್ಕಾಗಲ್ಲ. ಅನ್ನಿಸ್ದಾಗ ಕೇಳಿದೀನಿ, ಇಬ್ರು ಕ್ಲಿಯರ್ ಇದ್ದಾಗ ಅದ್ರಲ್ಲಿ ಏನು ಇಲ್ಲ ಅಂತ ಗೊತ್ತಾಗಿದೆ. ಸೊ ಅಂತದೇನು ಅಂದ್ರೆ ಗೊತ್ತಿತ್ತು ನನಗೆ ಏನು ನಡೀತಿರ್ಲಿಲ್ಲ ಅಂತ, ಬಟ್ ಸ್ಟಿಲ್ ಕ್ಲಾರಿಫಿಕೇಶನ್ಗೋಸ್ಕರ ನಾನು ಕೇಳ್ದಂಥದ್ದಿದೆ. ಅದಾದ್ಮೇಲೆ ಅವ್ರು ಜಗಳ ಮಾಡ್ಕೊಂಡಾಗ್ಲೂ ಕೂಡ ನೀವಿಬ್ರು ಚೆನ್ನಾಗಿ ಮಾತಾಡ್ಕೊಂಡಿರಿ ಅಂತ ಹೇಳ್ದಂಥದ್ದು ಇದೆ. ಅದು ಅವ್ರ ಕಣ್ಣಿಗೆ ಇವತ್ತಿಗೂ ಕಾಣಿಸ್ತಾ ಇಲ್ಲ. ಅದು ಅವ್ರ ಅನಿಸಿಕೆ, ಏನು ಮಾಡೋಕ್ಕಾಗಲ್ಲ. ಇಟ್ ಇಸ್ ಜಸ್ಟ್ ದಟ್ ಕೆಲವೊಂದು ಸ್ಕ್ರೀನ್ ಮೇಲೆ ನಮಗೆ ಬರೀ ಅದಷ್ಟನ್ನು ಮಾತ್ರ ನೋಡಿದಾಗ ಹಂಗೆ ಅನಿಸಿರ್ಬೋದು, ಬಟ್ ಅಲ್ಲಿ 24 hours ಇರುತ್ತೆ. ಆ 24 hours ಅಲ್ಲಿ ಬೇರೆ ಏನೇನು ನಡೆದಿರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಿರಲ್ಲ. ಸೊ ಆ ಫ್ರೆಂಡ್ಶಿಪ್, ಪ್ರೀತಿಯ ಸ್ನೇಹ ಅಂತ ಒಂದ್ಸತಿ ನಾನು ಹೆಸರು ಕೊಟ್ಟಿದ್ದೆ. ಅದನ್ನ ಸಾಧ್ಯತೆಗಳಿತ್ತೇನೋ ಮುಂದೆ ಅದೇ ರೀತಿಯಾಗಿ ಮುಂದುವರೆದಿದ್ರೆ ಅಂತ ನೋಡೋರ್ಗೆ ಅನ್ಸೋದು ಸಹಜ. ಮ್ಯಾಮ್, ಸಂಗೀತ ಹಾಗೂ ಪ್ರತಾಪ್ ಕಣ್ಣು ಇನ್ಸಿಡೆಂಟ್ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರು. ಅದ್ರ ಬಗ್ಗೆ ಹೇಳೋದು? ಆ ವಾರದಲ್ಲೇನೆ ಅನ್ಸುತ್ತೆ ಅಥವಾ ಪ್ರೀವಿಯಸ್ ವಾರದಲ್ಲಿ ಇರ್ಬೋದು, ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಬಹಳಷ್ಟು ವಿಷಯಗಳು. ಪ್ರತಾಪ್ ಅವ್ರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಅನ್ಸಿದ್ದನ್ನ ನಾನು ಹೇಳಿರೋದು ಇದೆ. ಅಲ್ಲೊಂದಷ್ಟು ಆರ್ಗ್ಯುಮೆಂಟ್ ಆಗಿರೋದು ಇದೆ, ಅದಲ್ಲ ಇದಲ್ಲ ಅಂತ ಅನ್ಬಿಟ್ಟು. ಬಟ್ ಹಾಸ್ಪಿಟ್ಲಿಗೆ ಹೋಗಕ್ ಮುಂಚೆನೆ ಅವ್ರೊಂದ್ ಸ್ವಲ್ಪ ಹಂಗ ಆಡ್ತಿದ್ರು. ಅಂದ್ರೆ ಅವ್ರ ಮೈಂಡಲ್ಲಿ, ಇಬ್ರು ಮೈಂಡಲ್ಲೂ ಒಂದು ಕ್ಯಾಲ್ಕುಲೇಷನ್ ಇದೆ, ಒಂದು ಸ್ಕ್ರಿಪ್ಟ್ ಅವ್ರ ಮೈಂಡಲ್ಲಿ ಇದೆ. ಈ ಜಾಗದಲ್ಲಿ ಎಮೋಷನ್ ಇರಬೇಕು, ಈ ಜಾಗದಲ್ಲಿ ಕೋಪ ಇರಬೇಕು, ಈ ಜಾಗದಲ್ಲಿ ಕ್ಯಾಲ್ಕುಲೇಷನ್ ಇರಬೇಕು, ಈ ಜಾಗದಲ್ಲಿ ಸ್ಟ್ರಾಟಜಿ ಇರಬೇಕು ಅಂತ ಅವರ ಸ್ಕ್ರಿಪ್ಟ್ ಪ್ರಕಾರ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಆಸ್ ಅ ಕಂಟೆಸ್ಟೆಂಟ್ ಮೇ ಬಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅವ್ರು ಇವತ್ತು ಟಾಪ್ 5 ಅಲ್ಲಿ ಇದ್ದಾರೆ ಅಂತ, ಟಾಪ್ 6 ಅಲ್ಲಿ ಇದ್ದಾರೆ ಅಂತ ಭಾವಿಸ್ಬೋದು.
ಕಂಟೆಸ್ಟೆಂಟ್ ಆಗಿ ಅವರು ಒಂದು ಸ್ಕ್ರಿಪ್ಟ್ ಅನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದಾರೆ. ಅದಕ್ಕೆ ಕಣ್ಣೋವೇ ಆಗ್ಬೇಕು ಅಂತ ಏನಿರ್ಲಿಲ್ಲ. ಅವ್ರದ್ದು ಒಂದೊಂದು ಹಂತದಲ್ಲಿ ಒಂದೊಂದು ಮುಖವನ್ನ ನಾವು ನೋಡ್ಬೋದು. ಅದು ಜನರಿಗೆ ರೀಚ್ ಆಗಿದೆ, ಜನ ಅದನ್ನ ಇಷ್ಟನೂ ಪಟ್ಟಿದ್ದಾರೆ. ಇನ್ನೇನ್ ಬೇಕಿದೆ, ಶೋಕ್ ಬೇಕಾಗಿರೋದು ಅದೇ ಅಲ್ವಾ. ನಿಮ್ಮ ಲೆಗ್ ಇನ್ಸಿಡೆಂಟ್ ಆಯ್ತು ಅಂದ್ರೆ ನಿಮ್ಮ ಕಾಲು ಫ್ರಾಕ್ಚರ್ ಆಯ್ತು, ಅದ್ರ ಬಗ್ಗೆ ಹೇಳೋದು. ಕಾಲು ಲೆಗಮೆಂಟ್ ಏರ್ ಆಗಿದ್ದು. ಆ ಒಂದು ಸಣ್ಣ ಪುಷ್ ಅಷ್ಟು ದೊಡ್ಡದಾಗಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಡನ್ ಆಗಿ ತುಂಬಾ ನೋವಾಗ್ಬಿಡ್ತು. ಒಂದು, ನನ್ನ ಕಾಲು ಹೀಗಾಗೋಯ್ತು ಅಂತ ಅನ್ನೋದು. ಇನ್ನೊಂದು, ಆರ್ಟಿಸ್ಟ್ ಅಂತ ಬಂದಾಗ ತುಂಬಾ ನಾವು ಡ್ಯಾಮೇಜ್ ಮಾಡ್ಕೊಂಡಾಗ ನಮ್ಗೆ ಏನೇನು ಮೈನಸ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಒಂದು, ಫೇಮ್ ಇರುವಂತ ಟೈಮ್ನಲ್ಲಿ ಮನೇಲಿ ಕೂರ್ಬೇಕಾಗುತ್ತೆ ರೆಸ್ಟ್ ಅನ್ನೋ ಒಂದು ಹೆಸರಲ್ಲಿ. ಇನ್ನೊಂದು, ಅಷ್ಟೊಳ್ಳೆ ಗೇಮು ನಾನು ಅಷ್ಟು ಚೆನ್ನಾಗಿ ಆಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿದ್ದಾಗ ಅಕಸ್ಮಾತ್ ನನ್ನ ಕೈಲಿ ಆಡೋಕ್ಕಾಗಲ್ಲ ಅಂತ ಇವ್ರು ಆಚೆ ಕೂರಿಸ್ಬಿಟ್ರೆ ಅನ್ನೋಂಥ ಒಂದು ನೋವು ನನ್ನಲ್ಲಿತ್ತು. ಅದ್ರ ಜೊತೆಗೆ ಆಗಿದ್ ನೋವು, ಇದೆಲ್ಲವೂ ಸೇರಿ ನನ್ನ ಕೂಗು ಸ್ವಲ್ಪ ಜೋರಾಗಿನೇ ಇತ್ತು ಅಂತ ಅನ್ಸುತ್ತೆ. ತುಂಬಾ ಪೇನ್ಫುಲ್ ಆಗಿತ್ತು ಆ ಒಂದು ಇನ್ಸಿಡೆಂಟ್. ಬಟ್ ವರ್ತೂರ್ ಆ ಜಾಗದಲ್ಲಿ ಇದ್ದಿದ್ರಿಂದ ಜಗಳ ಅನ್ನೋದೇನು ಆಗ್ಲಿಲ್ಲ. ಬೇರೆ ಯಾರಾದ್ರೂ ಇದ್ದಿದ್ರ ಪ್ರಾಬಬ್ಲಿ ಒಂದು ಜಗಳನೂ ಆಗ್ತಿತ್ತೇನೋ ಅಲ್ಲಿ. ಬಿಕಾಸ್ ಅವ್ರು ಇಂಟೆನ್ಷನಲಿ ಮಾಡ್ಲಿಲ್ಲ. ಅಂಡ್ ಕಣ್ಣಲ್ಲಿ ಗೊತ್ತಾಗ್ತಿತ್ತು ಅದು. ನೋಡ್ತಿದ್ದಂಗೆನೆ ಆಗಂದ್ರೆ ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಸೊ ಅದು ಆಕ್ಚುಲಿ ಬೇರೆಯವ್ರು ಮಾಡಿದ್ರು ಅವ್ರ ಮೇಲೆ ಒಂಚೂರು ಕೋಪ ಬರ್ತಿತ್ತೇನೋ, ಇವ್ರ ಮೇಲೆ ಕೋಪ ಬರಲಿಲ್ಲ. ಬಿಕಾಸ್ ಇಟ್ಸ್ ಅನ್ ಆಕ್ಸಿಡೆಂಟ್ ಅಂತ ಪ್ಯೂರ್ಲಿ ಬಿಲೀವ್ ಮಾಡ್ಬಿಟ್ಟೆ ನಾನು. ಇಂಟೆನ್ಷನಲಿ ಅವ್ರು ಯಾರನ್ನು ಯಾವುದೇ ರೀತಿಯಾಗಿ ಮಾತಲ್ಲಾಗ್ಲಿ ಫಿಸಿಕಲಿ ಆಗ್ಲಿ ಹರ್ಟ್ ಮಾಡೋಂಥವ್ರಲ್ಲ. ಸೊ ಹಾಗಾಗಿ ಆ ಜಾಗದಲ್ಲಿ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಅನ್ಸ್ಲಿಲ್ಲ. ಬಟ್ ಆ ಪೇನ್ ಇವತ್ತಿಗೂ ಇದೆ. ನಾನು ಇವಾಗ ಇಷ್ಟೊತ್ತು ಕೂತಿದ್ದಕ್ಕೆ ಹಿಂಗೆ ಅನ್ಕೊಂತ ಇದ್ದೆ, ಅಷ್ಟರಲ್ಲಿ ನೀವು ಅದನ್ನ ಕೇಳಿದ್ರಿ. ತುಂಬಾ ಟೈಮ್ ಹಿಡಿಯುತ್ತೆ ಲಿಗಮೆಂಟ್ ಏರ್ ಕ್ಯೂರ್ ಆಗೋದಕ್ಕೆ. ಹೊರಗಡೆಯಿಂದ ಗಾಯ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬಹಳಷ್ಟು ಜನ ಅದಕ್ಕೆ ಕಾಲು ನೋವಿಲ್ಲ ಅಂದ್ರೂ ಇದೆ ಅಂತ ಹೇಳ್ಕೊಂತ ಇದ್ದಾರೆ ಅಂತಂದ್ರು. ಅದನ್ನೆಲ್ಲ ನಾನು ಕೇರ್ ಮಾಡಲ್ಲ. ಏನಕ್ಕೆ ಅಂತಂದ್ರೆ ರಿಪೋರ್ಟ್ಸ್ ಇದೆ ಅಲ್ಲಿ ಬಿಗ್ ಬಾಸ್ ಹತ್ರ. ಅಂಡ್ ಇದ್ರೂ ಕೂಡ ಒಂದಷ್ಟು ಇದರಲ್ಲಿ ಗೇಮ್ಗಳಲ್ಲಿ ನನ್ನನ್ನ ಆಡಬಾರ್ದು ಅಂತ ಹೇಳಿರ್ತಾರೆ. ನಾನಾಗಿ ನಾನು ನೋವಿದೆ ಅಂತ ಅದನ್ನ ಕಳ್ಕೊಳ್ಳೋದಕ್ಕೆ ನನಗೇನು ಆಸೆನ. ಸೊ ಅದನ್ನ ನಂಬೇಕಾಗಿರೋದು ಬಿಡ್ಬೇಕಾಗಿರೋದು ಕಂಟೆಸ್ಟೆಂಟ್ಗೆ ಬಿಟ್ಟಿದ್ದಾಗಿತ್ತು. ಬಟ್ ನನಗಾದ ನೋವನ್ನ ನಾನೆಲ್ಲೂ ತೋರಿಸ್ಕೊಳ್ಳಿಲ್ಲ. ನನಗೇನು ಆಗಿಲ್ಲ ಅನ್ನೋ ರೀತಿಯಾಗಿ ನನ್ನ ನೋವನ್ನ ನನ್ನಲ್ಲೇ ನಾನು ಮುಚ್ಚಿಟ್ಕೊಂಡು ಅಷ್ಟೂ ದಿನ ಇದ್ದೆ. ಬಟ್ ಇಟ್ ವಾಸ್ ಟೂ ಪೇನ್ಫುಲ್. ನಾನು ಇವಾಗ ಧೈರ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ನಾನು ನೋವು ಅಂತ ಹೇಳೋದನ್ನೇ ದೊಡ್ಡ ಮೈನಸ್ ಅಂತ ಮಾಡ್ಬಿಡ್ತಾರೆ. ಆ ಕಾರಣಕ್ಕೆ ಇದನ್ನ ನಾನು ನೀತು ವಿಚಾರದಲ್ಲಿ ನೋಡಿದ್ದೆ. ನೀತುಗೆ ಒಂದು ನಾಮಿನೇಷನ್ ಅಂತ ಬಂದಾಗ ಫಿಸಿಕಲಿ ಹರ್ಟ್ ಆಗುತ್ತೆ, ಆ ಕಾರಣಕ್ಕೆ ಅವ್ರು ಇಲ್ಲಿ ಇರಬಾರ್ದು ಅನ್ನೋ ರೀತಿಯಾಗಿ ಒಂದು ಹೇಳಿದ್ರು. ಆ ವಿಚಾರ ತಲೆಯಲ್ಲಿದ್ದಾಗ ನನಗೇನಾಯ್ತು, ಇನ್ನೊಂದು ತುಕಾಲಿ ಕೂಡ ಹೇಳಿದ್ರು, ಬ್ಯಾಗಿಂಗ್ ಸ್ಲಿಂಗ್ ಹಾಕೊಂಬಂದ್ವಿ ಅಂತಂದ್ರೆ ನಮ್ಮನ್ನ ವೀಕ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ, ಆಟ ಆಡಕ್ ಕೊಡಲ್ಲ ಅಂತ ಅನ್ಬಿಟ್ಟು. ತಲೆಯಲ್ಲಿ ಇರುತ್ತಲ್ವ ಕೆಲವೊಂದು ವಿಚಾರಗಳು. ಸೊ ನನಗದೊಂದು ನೀ ಬೆಲ್ಟ್ ಏನೋ ಕೊಟ್ಟಿದ್ರು, ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ಟಿಕ್ ಕೊಟ್ಟಿದ್ರು, ಅದನ್ನೆಲ್ಲ ಬಿಟ್ಬಿಟ್ಟು ಕುಂಟ್ಕೊಂಡು ನಡೀತೀನಿ, ಪರವಾಗಿಲ್ಲ ನನಗಿದು ಬೇಡ ಅಂತ ಅನ್ಬಿಟ್ಟು ಮನೆ ಒಳಗಡೆ ಹೋದೆ. ಮನೆ ಒಳಗಡೆ ಹೋದ್ಮೇಲೆ ತುಂಬಾ ನೋವಾಗಿತ್ತು, ತುಂಬಾ ನೋವುಗಳನ್ನ ಅನುಭವಿಸ್ದೆ ನಾನು. ಆ ನೋವನ್ನ ನಾನೆಲ್ಲೂ ತೋರಿಸ್ಕೊಳ್ಳಿಲ್ಲ. ತೋರಿಸ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ನನಗೂ ಒಂದಷ್ಟು ಜನ ಜಾಸ್ತಿ ವೋಟ್ ಆಗ್ತಿದ್ರೇನೋ ಅಂತ ಅನ್ಸುತ್ತೆ. ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ತಿದ್ನೇನೋ ಅಂತ ಅನ್ಸುತ್ತೆ. ಬಟ್ ಆ ರೀತಿ ಮಾಡಿದ್ರೆ ನನಗ್ ನಿದ್ದೆ ಬರಲ್ಲ. ನಾನು ನೋವನ್ನ ತೋರಿಸ್ಕೊಂಡು ಓಡಾಡೋಂಥ ವ್ಯಕ್ತಿ ಅಲ್ಲ. ನನಗೆ ಯಾವಾಗ ನೋವಾಗಿರುತ್ತೋ ಅಥವಾ ಬೇಜಾರಾಗಿರುತ್ತೋ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಮೇಕಪ್ ಮಾಡ್ಕೊಬಿಟ್ಟು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋಂಥ ವ್ಯಕ್ತಿ ನಾನು. ಯಾಕಂದ್ರೆ ನಮ್ಮ ನೋವನ್ನ ನಾವು ತೋರಿಸಿದ್ರೆ ಅಥವಾ ಅದಕ್ಕೆ ಇನ್ಯಾರೋ ಒಬ್ರು ಸ್ಪಂದಿಸಿದ್ರೆ ಇನ್ಯಾವತ್ತೋ ಒಂದಿನ ಬಂದ್ಬಿಟ್ಟು ನೋಡಿ ನಿಂಗೆ ನೋವಾಗಿದ್ದಾಗ ನಾನೇ ಇದ್ದಿದ್ದು ಅಂತ ಹೇಳ್ಬಿಡ್ತಾರೆ ಅನ್ನೋ ಒಂದು ಪಾಯಿಂಟ್ ನನಗೆ ನಿಜ ಜೀವನದಲ್ಲೂ ಇದೆ, ಬಿಗ್ ಬಾಸ್ ಮನೆಯಲ್ಲೂ ಇತ್ತು. ಸೊ ಹಾಗಾಗಿ ನೋವನ್ನ ನಾನು ಹೆಚ್ಚು ತೋರಿಸ್ಕೊಳ್ಳಿಲ್ಲ. ನಾನು ಸ್ಟ್ರಾಂಗ್ ಆಗಿದ್ದೀನಿ, ಸ್ಟ್ರಾಂಗ್ ಆಗಿರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿದ್ದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ಶಕುನಿ ಯಾರು? ಬಹಳ ಜನ ತುಕಾಲಿ ಅಂತ ಹೇಳ್ತಾರೆ. ಬಟ್ ಅವ್ರಿಗಿಂತ ದೊಡ್ಡ ಪ್ಲಾನ್ ಮಾಡುವಂಥದ್ದು ಅಥವಾ ವಿಚಾರಗಳನ್ನ ಆ ಕಡೆ ಮಾಡುವಂಥದ್ರಲ್ಲಿ ಸಕ್ಸಸ್ಫುಲ್ ಆಗಿರುವಂಥದ್ದು ಸಂಗೀತ ಅಂತ ನಂಗೆ ಅನ್ಸುತ್ತೆ. ವರ್ತೂರ್ ಸಂತೋಷ್ ಮೇಲೆ ನಿಮ್ಗೆ ಕ್ರಶ್ ಆಗಿದೆಯಾ? ಕ್ರಶ್ ಎಲ್ಲ ಆಗಿಲ್ಲಪ್ಪ. ಹಿ ಇಸ್ ನಾಟ್ ಮೈ ಟೈಪ್ ಅಟ್ ಆಲ್. ಅಂದ್ರೆ ಅವರು ಹೌದು, ನಾನು ನೋಡಿ ಅದನ್ನ ತುಂಬಾ ಶಾಕ್ ಆಯ್ತು. ಅಂಡ್ ಆಲ್ಸೋ ನನ್ನ ವಿಟಿ ತುಂಬಾ ಅವ್ರಿದ್ದಾರೆ. ಸೊ ಲೈಕ್ ನನಗೆ ಇಷ್ಟು ಜರ್ನಿನ ನಾವು ಜೊತೆಯಲ್ಲಿ ಕಳೆದಿದೀವ ಅಂತ ನನಗೂ ಕೂಡ ಶಾಕ್ ಆಯ್ತು. ಬಟ್ ಕ್ರಶ್ ಎಲ್ಲ ಏನಿಲ್ಲ, ಇಸ್ ನಾಟ್ ಮೈ ಟೈಪ್. ಇನ್ನೊಂದು ಅವರು ಸ್ವಲ್ಪ ಜಾಸ್ತಿನೇ ಇನ್ನೋಸೆಂಟ್ ಅನ್ನೋ ಕಾರಣಕ್ಕೆ ನಾನು ಹೆಚ್ಚು ಮಾತಾಡ್ತಿದ್ದೆ. ಹಾಗಾಗಿನೇ ಆ ಸಲಿಗೆ ಬೆಳೆದಿದ್ದು. ನಾವೇನಂದ್ರೆ ನಾನ್ ತಪ್ಪಾಗಿ ಮಾತಾಡಿದ್ರು ನಾವು ತಪ್ಪಾಗಿ ಮಾತಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆನೆ ನಮ್ಮ ಒಂದು ಸ್ನೇಹ ನಿಂತಿದೆ. ಸೊ ಹಾಗಾಗಿ ಕ್ರಶ್ ಎಲ್ಲ ಆಗೋದೂ ಇಲ್ಲ. ಅವರು ಅಂದ್ರೆ ಶಾಕಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೇಳಿದ್ರ ಮ್ಯಾಮ್ ನೀವು ಹೊರಗಡೆ ಬಂದ್ಮೇಲೆ? ಅಂದ್ರೆ ಮನೆಯಿಂದ ಹೊರಗಡೆ ಬಂದಿದ್ರಲ್ಲ, ಎಲ್ಲ ಕೇಳಿದ್ರೆ ಗೊತ್ತಾಯ್ತಾ ನಿಮ್ಗೆ ಅಂತ? ಅಂದ್ರೆ ಅವ್ರು ಮದುವೆ ಆಗಿದ್ದು ಅದ್ರದ್ದು ಅಲ್ಲ, ಅದು ನನ್ಗೆ ಗೊತ್ತಿತ್ತು. ಪಾಪ ಅವ್ರು ನನ್ನ ಹತ್ರ ಹೇಳ್ಕೊಂಡಿದ್ರು. ಅಂದ್ರೆ ಹೇಳ್ಕೊಂಡಿದ್ರ ಅದೇ ಅಂದ್ರೆ ಅಲ್ಲಿ 24 hours ಇರುತ್ತೆ. ಆ 24 hours ಅಲ್ಲಿ ಯಾವ್ದೋ ಒಂದ್ ಅರ್ಧ ಗಂಟೆನಲ್ಲಿ ನಾವ್ ಇದನ್ನ ಮಾತಾಡಿರ್ತೀವಿ, ಅದ್ ನಿಮಗೆ ತೋರ್ಸಿರಲ್ಲ ಅಥವಾ ಬೇರೆ ಯಾವ್ದೋ ಜಾಗದಲ್ಲಿ ತೋರ್ಸಿರ್ತೀವಿ ಅನ್ನೋ ಕಾರಣಕ್ಕೆ ಅದು ರಿಪೀಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅದು ಎಕ್ಸ್ಪ್ರೆಸ್ ಆಗಿರಲ್ಲ. ಆ ತರದ್ದಾಗಿರುತ್ತೆ. ಯಾಕಂದ್ರೆ ಅವ್ರು ರಿಪೀಟ್ ಕಂಟೆಂಟ್ ನ ಹಾಕೋದಕ್ಕೆ ಆಗೋದಿಲ್ಲ, ಆ ರೀತಿ ಅದಿರುತ್ತೆ. ಬಟ್ ಅವರು ಬೇರೆ ಮನೆ
ಮಂದಿ ಜೊತೆನಲ್ಲಿ ಹಂಚ್ಕೊಳ್ಳೋದಕ್ಕಿಂತ ಮುಂಚೆನೆ ನನ್ನ ಹತ್ರ ಹಂಚ್ಕೊಂಡಿದ್ರು. ಸೊ ಹಾಗಾಗಿ ನನಗೆ ವಿಷಯಗಳು ಗೊತ್ತಿತ್ತು. ಅಂಡ್ ಅದು ಮ್ಯಾಟ್ರ್ ಆಗ್ಲಿಲ್ಲ. ಅವ್ರು ಎಷ್ಟು ಹೇಳಿದ್ರು ಅದನ್ನ ನಾನು ಅಲ್ಲೇ ಕೇಳ್ದೆ, ಅಲ್ಲೇ ಬಿಟ್ಟೆ. ಯಾಕಂತಂದ್ರೆ ಅವರ ಪರ್ಸನಲ್ ಲೈಫ್ ನಲ್ಲಿ ಏನಾಗಿದೆ, ಏನಾದ್ರೂ ದುಃಖ ಆಗಿತ್ತು ಅಂತಾನೆ ನಾವು ಒಂದು ಸಾಂತ್ವನ ನೀಡೋದಕ್ಕೆ, ಜೊತೆಲಿ ಇರೋದಕ್ಕೆ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ಅದು ನನ್ನ ಕರ್ತವ್ಯ ಆಗುತ್ತೆ. ಬಟ್ ಅವ್ರ ಮದ್ವೆ ಆಗಿದ್ರು ಬಿಟ್ರು, ಇವಾಗ ಹೋಗಿ ಮದ್ವೆ ಆದ್ರೂ ನಂಗೇನು ಮ್ಯಾಟ್ರ್ ಆಗಲ್ಲ. ಮದ್ವೆ ಕರೆದ್ರೆ ಹೋಗಿ ವಿಶ್ ಮಾಡಿ ಬರ್ತೀವಿ, ಇಲ್ಲ ಅಂತಂದ್ರೆ ಆರಾಮಾಗಿ ಇರ್ತೀವಿ. ಸೊ ದಸ್ ನೋ ಡಿಫ್ರೆನ್ಸ್ ಅಬೌಟ್ ದ್ಯಾಟ್. ಅದು ಶಾಕಿಂಗ್ ಗೀಕಿಂಗ್ ಎಲ್ಲ ಎಂಥದ್ದು ಇರ್ಲಿಲ್ಲ. ನಂಗೆ ಶಾಕಿಂಗ್ ಇದ್ದಿದ್ದು ಕೇಸ್ ಆದಂತ ಒಂದು ವಿಚಾರ. ಮ್ಯಾಮ್ ಇನ್ನೊಂದು ಏನಂದ್ರೆ ಫ್ಯಾನ್ ಪೇಜಸ್ಗಳಲ್ಲಿ ಕಮೆಂಟ್ಸ್ ಹಾಕ್ತಿದ್ದಾರೆ ಏನಂತ, ನಿಮ್ಮ ತನೀಶ್ ಹಾಗೂ ವರ್ತೂರ್ ಸಂತೋಷ್ ಅವ್ರದ್ದು ಇಬ್ಬರದು ಮದುವೆ ಆಗ್ಬೇಕಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇಷ್ಟೊತ್ತು ಹೇಳದ್ನಲ್ಲ ನಾನು, ನಾವಿಬ್ರು ಒಳ್ಳೆ ಸ್ನೇಹಿತರಾಗಿರ್ತೀವಿ. ಅವರ ಫಿಯಾನ್ಸಿನ ಮದ್ವೆ ಆಗ್ತಾರೆ, ನಾನು ಇನ್ ಮುಂದಕ್ಕೆ ಮದ್ವೆ ಆದ್ಮೇಲೂ ಕೂಡ ನಾವು ಒಳ್ಳೆ ಸ್ನೇಹಿತರಾಗಿರ್ತೀವಿ. ಮುಂದಕ್ಕೆ ಸ್ನೇಹ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗೋದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೇಲಿ ಯಾರು ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ? ಮುಖವಾಡ ತುಂಬಾ ಜನ ಅದೇ ರೀತಿಯಾಗಿದ್ದಾರೆ. ಯಾರು 100% ಆಗಿ ಯಾರನ್ನು ತೋರಿಸ್ಕೊಳ್ಳಲ್ಲ, ಇನ್ಕ್ಲೂಡಿಂಗ್ ಮೀ. ತೀರಾ 100% ನಾನು ಅಲ್ಲಿ ಅವ್ರಿಗೆಲ್ರಿಗೂ ಎಕ್ಸ್ಪ್ರೆಸ್ ಮಾಡಿದೆ ಅಂತಂದ್ರೆ ನನ್ನನ್ನು ಇನ್ನೂ ಚುಚ್ಚಿ ಸಾಯಿಸ್ಬಿಡ್ತಾರೆ, ಆ ತರದ ಜನ. ಅಂದ್ರೆ ಅಲ್ಲಿ ಬೇರೆ ಆಪ್ಷನು ಇಲ್ಲ. ನಾನು ಅವ್ರನ್ನ ಕೆಟ್ಟವ್ರು ಅಂತ ಹೇಳಲ್ಲ, ನನ್ನ ಒಳ್ಳೆಯವರು ಅಂತ ಹೇಳಲ್ಲ. ಅವ್ರು ತೋರಿಸಿದ್ರೆ ನಾನ್ ಚುಚ್ತೀನಿ, ನಾನ್ ತೋರಿಸಿದ್ರೆ ಇನ್ನೊಬ್ರು ಚುಚ್ತಾರೆ. ಸೊ ಆ ಮನೆ ಇರೋದೇನೆ ಹಾಗೆ. ಸೊ 100% ಯಾರೂ ಇರಲ್ಲ. ಸೊ ಒಂದ್ ಸಣ್ಣ ಮುಖವಾಡ ಇದ್ದೇ ಇರುತ್ತೆ. ಎಲ್ರಲ್ಲೂ ಇದೆಪ್ಪ ಅದು, ಆಲ್ಮೋಸ್ಟ್ ಎಲ್ಲರಲ್ಲೂ ಇದೆ. ಮ್ಯಾಮ್ ನಿಮ್ಮ ಪ್ರಕಾರ ಸಂಗೀತ ಅವ್ರ ದುರಂಕಾರ ಏನು? ದುರಂಕಾರ ಇದೆ. ಶಿ ಇಸ್ ಅನ್ ಈಗೋಯಿಸ್ಟಿಕ್ ಪರ್ಸನ್. ಅವರೇ ಒಪ್ಕೊಂಡಿದ್ದಾರೆ. ಶೃಂಗೇರಿಗೆ ಹೋಗಿ ಅದೊಂದು ಸ್ಟೇಟ್ಮೆಂಟ್ ಹೇಳಿ ಮೇಡಮ್, ನನಗೆ ಅದೊಂದು ಜ್ಞಾಪಕ ಇದೆ, ಕೇಳಿಸ್ಕೊಂಡು. ಶೃಂಗೇರಿಗೆ ಹೋಗಿ ರೆಸ್ಪೆಕ್ಟ್ ಕಲ್ತ್ಕೊಂಡ್ ಬರ್ತೀನಿ ಅದನ್ನ. ಅಂದ್ರೆ ನಮ್ಮಿಬ್ರ ಮಧ್ಯೆ ಬಹಳಷ್ಟು ವಾದ ವಿವಾದಗಳು ನಡೆದಿರುತ್ತೆ. 1-3 ವಾರದಿಂದ ನಡೆದಿರುತ್ತೆ. ಎಲ್ಲಾರ್ಗು ನಾನು ಯಾವ ಜಾಗದಲ್ಲಿ ಎಷ್ಟು ರೆಸ್ಪೆಕ್ಟ್ ಕೊಡಬೇಕೋ ಅಷ್ಟು ರೆಸ್ಪೆಕ್ಟ್ನ ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಕೊಟ್ಟಿದ್ದೀನಿ. ಗೊತ್ತಿರ್ಲಿ ಗೊತ್ತಿಲ್ಲದೆ ಹೋಗ್ಲಿ, ನನ್ನ ಬಿಗ್ ಬಾಸ್ ಮನೆಯಲ್ಲಾಗಿರ್ಬೋದು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗಿರ್ಬೋದು, ನಾನು ಪ್ರತಿಯೊಬ್ಬರಿಗೂ ಅವ್ರು ಎಷ್ಟು ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಥವಾ ಎಷ್ಟು ಅವ್ರಿಗೆ ಕೊಡಬೇಕು ಅಂತ ಇರುತ್ತೋ ಆ ರೆಸ್ಪೆಕ್ಟ್ ಅನ್ನ ನಾನು ಖಂಡಿತವಾಗ್ಲೂ ಕೊಟ್ಟಿದ್ದೀನಿ. ಬಟ್ ಇವ್ರ ಫೇವರ್ ಅಲ್ಲಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅಂಡ್ ನಾಮಿನೇಟ್ ಮಾಡ್ಬೇಕಾದ್ರೆ ಯಾರನ್ನು ಪ್ರೈಸ್ ಮಾಡಕ್ ಬರಲ್ಲ ಅಂತಾರೆ. ನಾವು ಅವ್ರನ್ನ ಪ್ರೈಸ್ ಮಾಡ್ಲಿಲ್ಲ ಅಂತಂದಿದ್ರೆ ಫಿನಾಲೆ ಟಿಕೆಟ್ ಅಂತ ಬಂದಾಗ ನಾವು ಅವ್ರಿಗೆ ಓಟ್ ಹಾಕ್ತಿರ್ಲಿಲ್ಲ. ಸೊ ಒಂದನ್ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅದನ್ನ ಹೇಳಿದ್ರು. ಸೊ ಅದಕ್ಕೆ ಅವ್ರ ಹತ್ರನೇ ಆನ್ಸರ್ ಇದೆ. ಇನ್ನೊಂದು, ರೆಸ್ಪೆಕ್ಟ್ ಅಂತ ಬಂದಾಗ ಯಾರು ಮಾತಾಡ್ತಿದ್ದಾರೆ ಅನ್ನೋದನ್ನ ನಾವು ಒಂದ್ಸತಿ ನೋಡ್ಬೇಕಾಗುತ್ತೆ. ಅವ್ರು ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಮಾತಾಡ್ತಾರೆ, ಯಾವ ರೀತಿಯಾಗಿ ಮಾತಾಡಿ ಒಬ್ರನ್ನ ಕೆಳಗೆ ಮಾಡಿ ನೋಡ್ತಾರೆ, ಕೆಟ್ಟವ್ರನ್ನಾಗಿ ಮಾಡಿ ನೋಡ್ತಾರೆ ಅಂತ. ಸೊ ಅವ್ರ ಹೆಸರು ಕಂಟಿನ್ಯೂಟಿ ನಾನು ಹೇಳಿ ಬಂದಿದ್ದೀನಿ ಅಷ್ಟೇನೆ. ಅದು ಬಿಟ್ರೆ ಅಂದ್ರೆ ಆ ಲೆವೆಲ್ಗೆ ಆ ಹೆಸರು ಉದ್ದ ಏನಿರುತ್ತಲ್ಲ ಆ ಕೊನೆವರೆಗೂ ನಾನು ಹೋಗ್ಬೇಕಾಗುತ್ತೆ ನಾನು ರೆಸ್ಪೆಕ್ಟ್ ಕಲ್ತ್ಕೊಂಡ್ ಬರೋದಕ್ಕೆ ಅಂತ. ಅಂಡ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ರೆಸ್ಪೆಕ್ಟ್ ಏನಂತಂದ್ರೆ ಅವ್ರ ಫೇವರ್ ಅಲ್ಲಿ ಇರ್ಬೇಕು ಅಂತ. ಐ ಡೋಂಟ್ ಥಿಂಕ್ ಅದನ್ನ ನಾನು ಎಲ್ಲೂ ಕಲ್ತ್ಕೊಂಬರಕ್ಕಾಗತ್ತೆ ಅಂತ. ಅದಕ್ಕೋಸ್ಕರ ನಾನು ಅದನ್ನ ಹೇಳ್ದೆ, ನಿಮ್ ಊರಿಗೆ ಹೋಗಿ ಕಲ್ತ್ಕೊಂಡ್ಬರ್ತೀನಿ ಬಿಡಮ್ಮ ಅನ್ನೋ ತರ ಅಷ್ಟೇ, ಬಿಟ್ರೆ ಬೇರೆ ಇನ್ನೇನಿಲ್ಲ. ಓಕೆ ಮೇಡಮ್, ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಸರ್ ಹತ್ರ ನೀವು ಹೇಳ್ತೀರಾ ಬ್ಯಾಡ್ ಕಮೆಂಟ್ಸ್ ಬರ್ತಿತ್ತು ನನಗೆ, ಬಿಗ್ ಬಾಸ್ ಬಂದ ಮೇಲೆ ನನಗೆ ಎಲ್ಲೋ ಒಂದು ಪಾಸಿಟಿವ್ ಆಯ್ತು ಅಂತ, ಅದ್ರ ಬಗ್ಗೆ ಹೇಳೋದು? ಖಂಡಿತವಾಗ್ಲೂ ಹೌದು. ಈ ಮುಂಚೆ ಕೂಡ ನೀವು ನನಗೆ ಇಂಟರ್ವ್ಯೂ ಮಾಡಿದ್ದೀರಾ, ನಿಮಗೆ ಗೊತ್ತೇ ಇರುತ್ತೆ ಯಾವ್ಯಾವ ರೀತಿಯಾದ ಕಾಂಟ್ರವರ್ಸಿ ಆಗಿತ್ತು ಅಥವಾ ಯಾವ ರೀತಿಯಾದ ಕಮೆಂಟ್ಸ್ ಬರ್ತಿತ್ತು ಅಂತ. ಕಮೆಂಟ್ಸ್ ಅಂತ ಬಂದಾಗ ಇಷ್ಟ ಬಂದಂಗೆ ಎಲ್ಲರೂ ಇಷ್ಟ ಬಂದಿದ್ದ ರೀತಿನಲ್ಲಿ ಮಾತಾಡ್ಬಿಡ್ತಿದ್ರು. ಆ ಮಾತಾಡ್ದಂಥವ್ರೇನೆ ಇವಾಗ ನಾನು ಹೊರಗಡೆ ಬಂದಾಗ ನಾನು ನೋಡ್ಬೇಕಾದ್ರೆ ಈ ಹುಡುಗಿ ನಾನು ತಪ್ಪು ತಿಳ್ಕೊಂಡಿದ್ದೆ, ಅವ್ರು ಹಾಗಲ್ಲ, ನಾನು ಅನ್ಯಾಯವಾಗಿ ಕಮೆಂಟ್ ಮಾಡ್ಬಿಟ್ಟೆ, ನಾನು ಆ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿಯಾದ ಒಂದೊಂದು ಮೆಸೇಜ್ ಅಥವಾ ಕಮೆಂಟ್ಗಳನ್ನ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಎಲಿಮಿನೇಟ್ ಆದ್ಮೇಲೆ ನೋಡಕ್ಕಾಗಿದ್ದ ನನಗೆ. ಸೊ ಅದ್ ನೋಡಿದಾಗ ಏನಾಯ್ತು ಅಂತಂದ್ರೆ ಇವರೇ ಅಲ್ವಾ ನನ್ಗೆ ಈ ರೀತಿ ಮಾತಾಡ್ತಿದ್ದು. ಅಂದ್ರೆ ಒಂದು ವ್ಯಕ್ತಿ ಗೊತ್ತಿಲ್ಲದೆ ಇದ್ದಾಗ ಯಾವ ರೀತಿಯಾದ ಮಾತು ಬರುತ್ತೆ, ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡಾಗ ಅಥವಾ ಗೊತ್ತಾದಾಗ ಯಾವ ರೀತಿಯಾದ ಮಾತು ಬರುತ್ತೆ ಅನ್ನೋದು ನನಗೆ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಜನರಿಗೆ ತಲುಪಿಸ್ದಂಗ ಆಯ್ತು. ನಾನು ಯಾವತ್ತೂ ಅದನ್ನ ಕರೆಕ್ಷನ್ ಮಾಡ್ಕೋಬೇಕು ಅಥವಾ ನಾನು ಹೀಗೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋಂಥ ಪ್ರಯತ್ನ ಯಾವತ್ತೂ ಮಾಡಿರ್ಲಿಲ್ಲ. ಮೇ ಬಿ ಮುಂದೆ ಮಾಡ್ತಾನೂ ಇರ್ಲಿಲ್ವೇನೋ. ಬಟ್ ಸುಲಭವಾಗಿ ಬಿಗ್ ಬಾಸ್ ವೇದಿಕೆ ನನಗೆ ಅದನ್ನ ಮಾಡ್ಕೊಡ್ತು, ಆ ಜಾಗನ ಮಾಡ್ಕೊಡ್ತು. ನೀನೇನು ಅಂತ ತೋರಿಸ್ಕೊಡು ಅಂತಂತು. ನಾನಾಗಿದ್ದೆ, ಜನರಿಗೆ ಅದು ತಲುಪ್ತು, ಇಷ್ಟ ಆಯ್ತು, ನನಗದು ಪಾಸಿಟಿವ್ ಆಯ್ತು. ಅದನ್ನ ನಾನು ಯಾವಾಗ್ಲೂ ಉಳಿಸ್ಕೊತೀನಿ. ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ. ಮೇಡಮ್, ಒಂದು ಕ್ವಶನ್, ಬಿಗ್ ಬಾಸ್ ಅಲ್ಲಿ ನೀವು ಕಲ್ತಿದ್ದೇನೋ ಅಥವಾ ಬಿಟ್ಟು ಬಂದಿದ್ದೇನು? ನಾನು ಕಲ್ತಿದ್ದು ಅಂತಂದ್ರೆ ಇದ್ದದಕ್ಕೆ ಆಡ್ ಆನ್ ಅಂತ ಹೇಳ್ಬೋದು. ನಾನು ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ಇದ್ದೆ. ಬಟ್ ಫ್ಯಾಮಿಲಿ ಅಂತ ಬಂದಾಗ, ಫ್ರೆಂಡ್ಸ್ ಅಂತ ಬಂದಾಗ ಪಾಪ ಅವ್ರಿಗೆ ಹರ್ಟ್ ಆಗುತ್ತೆ ಅಥವಾ ಅವ್ರು ಏನಾದ್ರು ಅನ್ಕೋತಾರೆ ಅನ್ನೋದಕ್ಕೋಸ್ಕರ ಕೆಲವೊಂದ್ಸತಿ ಬಿಟ್ಬಿಡ್ತಿದ್ದೆ. ಬಟ್ ಈಗ ಯಾರಾದ್ರೂ ಪರವಾಗಿಲ್ಲ, ಹೇಗಿದ್ರೂ ಪರವಾಗಿಲ್ಲ,
ಹೇಳೋದನ್ನ ಹೇಳಲೇಬೇಕು ಅನ್ನೋದನ್ನ ಕಲ್ತಿದ್ದೀನಿ. ಅಂದ್ರೆ ಅದೇ ಹೇಳ್ತಿದ್ದೆ, ಬಟ್ ಈ ರೀತಿ ಒಂದು ಸೆಂಟಿಮೆಂಟ್ ಅಂತ ಬಂದಾಗ ಒಂಚೂರು ಅವಾಯ್ಡ್ ಮಾಡ್ಕೊತಾ ಇದ್ದೆ. ಬಟ್ ಯಾವ ಸೆಂಟಿಮೆಂಟು ಯಾವುದು ಪರ್ಮನೆಂಟ್ ಆಗಿ ಉಳಿಯಲ್ಲ. ಸೊ ಯಾರಿಗಾದ್ರೂ ಹೇಳಬೇಕು ಅಂತ ಅಂದಾಗ ಹೇಳಲೇಬೇಕು ಅನ್ನೋ ಒಂದು ವಿಚಾರವನ್ನ ನಾನು ಕಲ್ತಿದ್ದೀನಿ. ಪೇಷನ್ಸ್ ಅನ್ನೋದನ್ನ ನಾನು ಹೊರಗಡೆ ತುಂಬಾ ಇಟ್ಕೊಂಡಿದ್ದೆ. ಆ ಮನೆಗೆ ಹೋದ್ಮೇಲೆ ತುಂಬಾ ಕಳ್ಕೊಂಡೆ. ಬಟ್ ಸ್ಟಿಲ್ ಹೊರಗಡೆ ನೋಡ್ಬೇಕಾದ್ರೆ ನಾನು ತುಂಬಾ ಪೇಷಂಟ್ ಆಗಿ, ಅಂದ್ರೆ ಎಲ್ಲಾ ವಿಚಾರಗಳನ್ನು ನಾನು ಪೇಷನ್ಸ್ ಅಲ್ಲಿ ಹ್ಯಾಂಡಲ್ ಮಾಡಿದ್ದೀನಿ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಬಟ್ ಇನ್ನೂ ಜಾಸ್ತಿ ಪೇಷನ್ಸ್ ಇದೆ ನನಗೆ. ನಾನು ಅದನ್ನ ಬಿಟ್ಟಿದ್ದೆ ಅಲ್ಲಿ. ಕಳ್ಕೊಂಡಿದ್ದನ್ನ ಏನ್ ಪೇಷನ್ಸ್ ಕಳ್ಕೊಂಡಿದ್ದನ್ನ ನಾನು ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬೋದು. ಬಿಗ್ ಬಾಸ್ ಹೋದ್ ಬಂದ್ಮೇಲೆ ನಿಮ್ಮ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ, ಫ್ಯಾನ್ ಪೇಜಸ್ ಗಳಾಗಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನನ್ನನ್ನು ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಫ್ಯಾನ್ ಪೇಜ್ಗೂ, ಪ್ರತಿಯೊಬ್ಬ ಟ್ರಾಲ್ ಪೇಜಸ್ಗೂ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನನ್ನು ಅಪ್ರಿಷಿಯೇಟ್ ಮಾಡಿ ಮಾತಾಡಿರೋದ್ರಿಂದಾನೇ ಅರ್ಧ ನಾನು ಜನರಿಗೆ ತಲುಪೋಂಗಾಯ್ತು. ಹೌದು, ನಾನು ಹೇಗಿದ್ದೀನೋ ಹಾಗೆ ನಡ್ಕೊಂಡಿದ್ದೀನಿ, ಬಟ್ ಅದನ್ನ ತಲುಪಿಸೋದ್ರಲ್ಲಿ ನೀವು ಒಂದು ಬ್ರಿಡ್ಜ್ ಆಗಿದ್ದೀರಾ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನನಗೆ. ಮ್ಯಾಮ್, ಬಿಗ್ ಬಾಸ್ ಸ್ಪರ್ಧೆಯರ ಒಂದು ಹೆಸರು ಹೇಳ್ಕೊಂಡು ಹೋಗ್ತೀನಿ, ಒಂದ್ ಲೈನ್ ಅವ್ರ ಬಗ್ಗೆ. ಕಾಲಿ ಸಂತೋಷ್ ತುಂಬಾ ತರಲೆ ಮಾಡ್ತಾರೆ, ಒಳ್ಳೆ ಮನುಷ್ಯ. ಓಕೆ. ಪ್ರತಾಪ್ ತುಂಬಾ ಕ್ಯಾಲ್ಕುಲೇಟಿವ್. ಸಂಗೀತ ಸ್ವಲ್ಪ ಜಾಸ್ತಿನೇ ಫೇಕ್. ಓಕೆ. ವಿನಯ್ ಆರೋಗೆಂಟ್, ಪ್ರೊವೋಕಿಂಗ್ ಬಟ್ ಸ್ಟಿಲ್ ಜೆಂಟಲ್ಮನ್. ಓಕೆ. ವರ್ತೂರ್ ಇನ್ನಸೆಂಟ್. ಓಕೆ. ನಮ್ರತಾ ಒಂದು ಸ್ನೇಹನ ಬೆಳೆಸಬೇಕು ಅನ್ನುವಂಥ ವ್ಯಕ್ತಿ. ಓಕೆ, ಅಷ್ಟೇ. ಓಕೆ ಮ್ಯಾಮ್, ನಿಮ್ಮ ಮುಂದಿನ ನಡೆಗಳೇನು? ಈಗ ಸದ್ಯಕ್ಕೆ ನಿಮಗೆ ಗೊತ್ತಿದೆ ಆಲ್ರೆಡಿ ಅಪೋಸ್ 93 ಕಿಚನ್ ಈಗ 1 ವರ್ಷ ಕಂಪ್ಲೀಟ್ ಮಾಡಿದೆ. ಸೊ ನಮ್ಮ ಹೋಟ್ಲಿಗೆ ಆಗಾಗ ಬರ್ತಾ ಇರಿ. ನಮ್ಮ ಹೋಟ್ಲಿಗೆ ಎಲ್ಲರೂ ಬನ್ನಿ. ಒಳ್ಳೊಳ್ಳೆ ಅಡುಗೆಯನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುವಂಥ ಬಿರಿಯಾನಿ ತಿನ್ಬೋದು, ಕೀಮಾ ಫ್ರೈ ತಿನ್ಬೋದು. ಆ್ಯಂಡ್ ನನ್ನ ಈಗ ಸದ್ಯಕ್ಕೆ ನಾವು ಲಾಂಚ್ ಮಾಡಿರುವಂಥದ್ದು ಕುಪ್ಪಂಡ ಸಿಲ್ವರ್ ಜ್ಯುವೆಲ್ರಿ ಫ್ರಾಂಚೈಸಿ ಕೂಡ ಓಪನ್ ಇಟ್ಟಿದ್ದೀವಿ, ಅಪೋಸ್ ಕಿಚನ್ ಹಾಗೂ ಸಿಲ್ವರ್ ಜ್ಯುವೆಲ್ರಿಗೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಸಿಲ್ವರ್ ಜ್ಯುವೆಲ್ರಿ ನಾವು ಏನು ಲಾಂಚ್ ಮಾಡಿದ್ದೀವಿ, ಕಸ್ಟಮರ್ಸ್ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಒಂದು ಸ್ವಲ್ಪ ದಿನ ಆದಮೇಲೆ ಅದು ಬೋರ್ ಆಯಿತು ಅಥವಾ ಇಷ್ಟ ಆಗಲಿಲ್ಲ ಅಂತಂದರೆ ಅವ್ರು ಅದನ್ನು ಮತ್ತೆ ಎಕ್ಸ್ಚೇಂಜ್ ಮಾಡಿ ಹೊಸ ಪ್ರಾಡಕ್ಟನ್ನು ಕೊಂಡ್ಕೋಬೋದು. ಈ ಒಂದು ಫೆಸಿಲಿಟಿ ಇದೆ. ಆ್ಯಂಡ್ ಆಲ್ಸೋ ಬೆಂಕಿ ಸಾಂಗ್ ನೀವು ಕೇಳೇ ಇರ್ತೀರಾ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಶಮಂತ ನಾಗರಾಜ್ ಅವ್ರು ಬರೆದಿರೋದು, ಶಶಾಂಕ್ ಶೇಷಗಿರಿ ಅವ್ರು ಹಾಡಿರುವಂಥದ್ದು. ನಮ್ಮ ಪ್ರೊಡಕ್ಷನ್ ಹೌಸಿಂದ ಅದು ರಿಲೀಸ್ ಆಗಿದೆ, ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸಿಂದ. ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಅದ್ರ ಕಡೆಯಿಂದ ಬರುತ್ತೆ. ನಮ್ಮ ಕುಪ್ಪಂಡಾಸ್ ಕಡೆಯಿಂದ ಬರುವಂಥ ಎಲ್ಲ ವಿಡಿಯೋಸ್ಗೂ ನಿಮ್ಮ ಕಡೆಯಿಂದ ಹೃದಯಪೂರ್ವಕ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ತುಂಬಾ ಜನಕ್ಕೆ ಡೌಟ್ ಇದೆ, ಯಾವಾಗ ಬಂತು ಅಂದ್ರೆ ಸ್ಟಾರ್ಟಿಂಗ್ ಇಂದ ಇತ್ತು, ಅದು ಯಾವಾಗ ಜಾಸ್ತಿ ಆಯ್ತು ಅಂದ್ರೆ ವಿನಯ್ ಅವ್ರ ವೈಫ್ ಬಂದಾಗ ಅವರು ಚೆನ್ನಾಗಿದಾರ ಅಂತ ಏನೋ ಜಸ್ಟ್ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಗೇನಾದ್ರು ಈಗ ಗೊತ್ತಿದ್ಯಾ? ಅವ್ರ ಶೇರ್ ಮಾಡಿದಾರ ನಿಮ್ಗೆ? ಅಂದ್ರೆ ನಾನು ಹೇಳದ್ನಲ್ಲ, ಕಾರ್ತಿಕ್ ಅವ್ರು ನನಗೆ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆಯಿಂದಾನೇ ಪರಿಚಯ ಇರುವಂತವ್ರು. ಅದೇ ಇವಾಗ ಸಂಗೀತ ಅವ್ರನ್ನ ನಾವು ಹೇಗೆ ಇಲ್ಲಿ ರೇಗಿಸ್ತಾ ಇದ್ವಿ ಅಥವಾ ನಮ್ರತಾ ಅವ್ರನ್ನ ಹೇಗೆ ರೇಗಿಸ್ತಿದ್ವಿ, ಹೇಗೆ ಹಾಗೆ ಅಂತ ಒಳ್ಳೆ ಸ್ನೇಹಿತರಂತ ಇರುವಂತವ್ರು ಹೊರಗಡೆ ಇದ್ದಾರೆ. ಅವ್ರನ್ನ ಕೇಳಿರ್ಬಹುದು ಅಂತ ನನ್ಗನ್ಸುತ್ತೆ. ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಗರ್ಲ್ ಫ್ರೆಂಡ್, ಇಟ್ಸ್ ಅಬೌಟ್ ಬೀಯಿಂಗ್ ಫ್ರೆಂಡ್.